ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆದಿತ್ಯ ಲೋಕೇಶ್ ಮಾಡ್ತಾ ಇರತಕ್ಕಂಥ ನಮಸ್ಕಾರಗಳು ಮತ್ತು ಸುಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ಒಬ್ಬ ವಿಶೇಷ ವ್ಯಕ್ತಿಯನ್ನು ತಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಅವರು ಪೊಲೀಸ್ ಇಲಾಖೆಯಲ್ಲಿ ಸುಮಾರು 30 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ. ಕರ್ನಾಟಕದ ಸುತ್ತಮುತ್ತ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದಾರೆ. ಅವರು ಅಪಾರವಾಗಿರ್ತಕ್ಕಂಥ ಅನುಭವಗಳನ್ನು ಗಳಿಸಿದ್ದಾರೆ. ಅವರ ಪರಿಚಯವನ್ನ ಮತ್ತು ಅವರು ಗಳಿಸಿರ್ತಕ್ಕಂಥ ಅನುಭವ ಅಂದರೆ ಅವ್ರ ಸೇವೆಯಲ್ಲಿ ಏನೇನು ವಿಶೇಷವಾದ ಘಟನೆಗಳು ನಡೀತು, ಏನೇನು ವಿಶೇಷ ಪತ್ತೆದಾರಿ ಕೆಲಸಗಳನ್ನು ಮಾಡಿದ್ರು, ಯಾವ ಒಂದು ಕ್ರೈಮನ್ನು ಪತ್ತೆ ಮಾಡಿ ಪೊಲೀಸ್ ಇಲಾಖೆಯಿಂದ ಕೋರ್ಟಿಗೆ ತಗೊಂಡೋಗಿ ಅವರಿಗೆ ಶಿಕ್ಷೆಯನ್ನು ಕೊಡಿಸಿದ್ರು ಅನ್ನೋ ಬಗ್ಗೆ ಡೀಟೇಲ್ ಆಗಿ ಸುಮಾರೊಂದು ಹಲವಾರು ಕಂತುಗಳು ತಿಳಿಸ್ಕೊಡ್ತಾರೆ. ಅದಕ್ಕಿಂತ ಮುಂಚಿತವಾಗಿ ಮೊದಲು ಈಗ ಅವರ ಪರಿಚಯವನ್ನು ನಾವೀಗ ಮಾಡಿಕೊಳ್ಳೋಣ. ನಮಸ್ಕಾರ ಸರ್. ನಮಸ್ಕಾರ. ತಮ್ಮ ಹೆಸರು ಸರ್? ಆರ್ ಆನಂದ ಅಂತ, ನಿವೃತ್ತ ಪೊಲೀಸ್ ಅಧೀಕ್ಷಕರು. ನಾನು ಪೊಲೀಸ್ ಇಲಾಖೆಯಲ್ಲಿ 36 ವರ್ಷಗಳ ಸುದೀರ್ಘ ಸೇವೆಯನ್ನ ಮಾಡಿ ನನಗೆ ನನ್ನದೇ ಆದಂತ ಉತ್ತಮ ಆಡಳಿತವನ್ನು ಕೊಡ್ತಕ್ಕಂಥ ಅವಕಾಶ ಸಿಕ್ಕಿದ್ದನ್ನ ಯಶಸ್ವಿಯಾಗಿ ಬಳಸಿಕೊಂಡು ಸಾಮಾಜಿಕ ಸೇವೆಯನ್ನ ಸಲ್ಲಿಸಿರುತ್ತೇನೆ. ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಸರ್, ಮೊದಲನೇದಾಗಿ ತಮ್ಮ ತಂದೆ ತಾಯಿಗಳು ಅವ್ರ ಬಗ್ಗೆ ತಿಳಿಸ್ಕೊಡಿ. ಅವ್ರು ಯಾವ ಊರಿನವರು, ಅವ್ರು ಏನ್ ವೃತ್ತಿಗಳನ್ನ ಮಾಡ್ತಾ ಇದ್ರು, ದಯಮಾಡಿ ತಿಳಿಸ್ಕೊಡಿ ಸರ್. ಸರ್, ನನ್ನ ತಂದೆ ತಾಯಿಗಳು ಮೈಸೂರು ನಗರನೇ. ಮೈಸೂರು ನಗರದ ಅಶೋಕ ರಸ್ತೆ 5ನೇ ಕ್ರಾಸು. ಆಮೇಲೆ ನಾವು ನಂತರ ನಜರ್ಬಾದ್ ಮೋಲಾಗಿ ನಾವು ಆ ಕಡೆ ಬಾಡಿಗೆ ಮನೆ ಹುಡಿಕೊಂಡು ಹೋಗಿದ್ದೇವೆ. ನನ್ನ BA ಡಿಗ್ರಿ ವಿದ್ಯಾಭ್ಯಾಸ. ನಿಮ್ ತಂದೆಗೆ ಎಷ್ಟು ಜನ ಮಕ್ಕಳು? ನಿಮ್ ತಂದೆ ಏನ್ ಕೆಲಸ ಮಾಡ್ತಾ ಇದ್ರು? ನಮ್ಮ ತಂದೆ ಅರಮನೆಯಲ್ಲಿ ಬ್ಯಾಂಡ್ನಲ್ಲಿ ವಾದ್ಯಗಾರರಾಗಿದ್ರು. ತಾಯಿ ಹೌಸ್ ವೈಫು. ನಮಗೆ 6 ಜನ ಮಕ್ಕಳು. 6 ಜನ ಮಕ್ಕಳು ನಾನೇ ದೊಡ್ಡವನು. ನಾನು BA ಪದವೀಧರ ಮುಗಿಸಿ ಆಯ್ತು. ಮುಂಚಿತವಾಗಿ ಫಸ್ಟ್ ಪ್ರಾಥಮಿಕ ಶಾಲೆ ಎಲ್ಲಿ ವಿದ್ಯಾಭ್ಯಾಸ? ನನ್ನ ಪ್ರಾಥಮಿಕ ಶಾಲೆ ನಜರ್ಬಾದ್ನ ಪ್ರೈಮರಿ ಪ್ರಾಥಮಿಕ ಶಾಲೆಯಲ್ಲಿ 7ನೇ ತರಗತಿವರೆಗೂ ವ್ಯಾಸಂಗ ಆಯಿತು. ನನ್ನ ಹೈಸ್ಕೂಲ್ ವಿದ್ಯಾಭ್ಯಾಸ ಬನಮ್ಯಾಸ ಹೈಸ್ಕೂಲ್ನಲ್ಲಿ ವಿದ್ಯಾಭ್ಯಾಸ ಮಾಡಿ ಬನ್ಮಯ್ಯ ಬಾಲಕ ಮನೆಯಲ್ಲಿ ಡಿ ಬನ್ಮಯ್ಯಲ್ಲಿ ಚೌಕದಲ್ಲಿ ಒಂದು ಹೈಸ್ಕೂಲ್ ವಿದ್ಯಾಭ್ಯಾಸ. ನಂತರ ನಾನು PUC ಸೆಂಟ್ ಫಿಲಮ್ನಸ್ ಕಾಲೇಜಲ್ಲಿ PUC ವ್ಯಾಸಂಗ ಮಾಡಿರುತ್ತೇನೆ. ನಂತರ BA ಡಿಗ್ರಿ 3 ವರ್ಷ ಪದವಿ ಕೋರ್ಸನ್ನ ಮೈಸೂರು ಮಹಾರಾಜ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿರುತ್ತೇನೆ. ಆಮೇಲೆ ಮೈಸೂರು ಮಹಾರಾಜ ಕಾಲೇಜಲ್ಲಿ BA ವ್ಯಾಸಂಗವನ್ನು ಮುಗಿಸಿದ್ರಿ. ಎಷ್ಟನೇ ಇಸ್ವಿಲಿ ಮುಗಿಸಿದ್ರು ಸರ್ ಅದನ್ನ? 1976. ಆಮೇಲೆ ನಿಮ್ಗೆ ಯಾವ ಕಡೆ ವೃತ್ತಿಗೆ ಹೋಗ್ಬೇಕು ಅಂತ ಇಷ್ಟ ಬಂತು, ಅಥವಾ ನೀವು ವಿದ್ಯಾಭ್ಯಾಸ ಮುಂದುವರಿಸಬೇಕು ಅಂತ ಆಸಕ್ತಿ? ನನಗೆ ಆಗ ಪೊಲೀಸ್ ಇಲಾಖೆ ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ಗೆ ಒಂದು ಅರ್ಜಿಯನ್ನ ಸಲ್ಲಿಸ್ಲಿಕ್ಕೆ ಒಂದು ಅವಕಾಶ ಬಂತು. ಆವಾಗ ನಾನು ಕಾಲ್ ಮಾಡಿದ್ರ? ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪತ್ರಿಕೆಯಲ್ಲಿ ಕಾಲ್ ಮಾಡಿದ್ರು, ಗೆಜೆಟ್ ಅಲ್ಲಿ ಬಂತು. ನಾನು ಅವಾಗ ಅಪ್ಲೈ ಮಾಡಿ ಎಲ್ಲಾ ರೀತಿಯ ಒಂದು ಪರೀಕ್ಷೆಗಳಲ್ಲೂ ನಾನು ಕಾಂಪೀಟ್ ಮಾಡಿ ತೇರ್ಗಡೆ ಹೊಂದಿ 1977ನೇ ಇಸ್ವಿ ನವೆಂಬರ್ 5ನೇ ತಾರೀಕಿಗೆ ತರಬೇತಿಗೆ ಜಾಯಿನ್ ಆಗ್ಬೇಕು ಅಂತ ಒಂದು ವೃತ್ತಿ ನಿರತ ಆದೇಶ ಬಂತು. ಪ್ರಾಥಮಿಕವಾಗಿರ್ತಕ್ಕಂಥ ಪೊಲೀಸ್ ವೃತ್ತಿಗೆ ಏನೇನು ಟೆಸ್ಟ್ಗಳು ಬೇಕು, ಪ್ರಿಲಿಮಿನರಿ ಟೆಸ್ಟ್, ಆ ಟೆಸ್ಟ್ಗಳೆಲ್ಲ ಪಾಸ್ ಆಗಿದ್ದಾವು. ಆಮೇಲೆ ನೀವು ಟ್ರೈನಿಂಗಿಗೆ ಸೆಲೆಕ್ಟ್ ಆದ್ರಿ? ಹೌದು, ಎಲ್ಲಾ ಟೆಸ್ಟ್. ಎಷ್ಟನೇ ಇಸ್ವಿಲಿ ತಾವು ಟ್ರೈನಿಂಗಿಗೆ ಸೆಲೆಕ್ಟ್ ಆದ್ರಿ ಸರ್? ನಾನು ನಮ್ಮ ತರಬೇತಿ ಪರೀಕ್ಷೆ, ಆಯ್ಕೆ ಪರೀಕ್ಷೆ ಎಲ್ಲ 1976 ಅಲ್ಲಿ ಮತ್ತು 77 ಫೈನಲ್ ಇಂಟ್ರೋ. ಆಮೇಲೆ ನವೆಂಬರ್ಗೆ ಆದೇಶ ಬಂತು ಸೆಲೆಕ್ಟ್ ಆಗಿರೋದ್ರ ಬಗ್ಗೆ. ಮತ್ತು ತರಬೇತಿಗೆ 5ನೇ ತಾರೀಕು ನವೆಂಬರ್ 77ರಂದು ತರಬೇತಿಗೆ ಸೇರಿದ. ತರಬೇತಿ ಎಲ್ಲಿ? ಮೈಸೂರು ಪೊಲೀಸ್ ತರಬೇತಿ ಶಾಲೆ, ಪೊಲೀಸ್ ಅಕಾಡೆಮಿ. ಈಗ ಅದು ಅಕಾಡೆಮಿ ಆಗಿದೆ. ಅವಾಗ ತರಬೇತಿ ಶಾಲೆ ಪೊಲೀಸ್ ಟ್ರೈನಿಂಗ್ ಕಾಲೇಜ್ ಅಂತ, PTC ಪೊಲೀಸ್ ಟ್ರೈನಿಂಗ್ ಕಾಲೇಜ್ ಅಂತ. ಅಲ್ಲಿ ಎಬೋವ್ ದಿ ರ್ಯಾಂಕ್ ಆಫ್ ದಿ DYSP ಮತ್ತು ಸಬ್ ಇನ್ಸ್ಪೆಕ್ಟರ್ ರ್ಯಾಂಕ್ನವರಿಗೆ
ಮಾತ್ರ ಅಲ್ಲಿ ತರಬೇತಿ ಕೊಡ್ತಿದ್ರು. ಹಾ ಹಾ. ಅಲ್ಲಿಗೆ ನಾವು ಜಾಯಿನ್ ಆದೋ. 1 ವರ್ಷ ನೀವು ಯಾವ ಹುದ್ದೆಗೋಸ್ಕರವಾಗಿ ತರಬೇತಿ ಪಡೆದ್ರಿ ತಾವು? ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ಗೆ. ಹಾ ಹಾ. ನೇರವಾಗಿ ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ಗೆ ನಾವು ತರಬೇತಿಯನ್ನ 1 ವರ್ಷಗಳ ಅವಧಿಯಲ್ಲಿ ಅಲ್ಲಿ ಜಾಯಿನ್ ಆದೋ. ಹಾ ಹಾ. ನಮಗೆ ಅಲ್ಲಿ ಬೆಳಿಗ್ಗೆ ಒಂದು ವ್ಯಾಯಾಮ ಮತ್ತು ಕ್ರೀಡೆ, ಸಂಜೆ ಕ್ರೀಡೆ. ಬೆಳಿಗ್ಗೆ ಮಾರ್ನಿಂಗ್ ಸೆಷನ್ ಅಲ್ಲಿ ಲಾ ಟೀಚಿಂಗ್ ಕ್ಲಾಸಸ್, ಆಫ್ಟರ್ನೂನ್ ಸೆಷನ್ ಅಲ್ಲಿ ನಮ್ಗೆ ದೈಹಿಕವಾಗಿ ಇಲಾಖೆಗೆ ಬೇಕಾದಂತ ಡ್ರಿಲ್ಲು, ರೈಫಲ್ ಟ್ರೈನಿಂಗ್ಸು, ಮತ್ತೆ ರೈಫಲ್ ಗುಂಡು ಹೊಡೆಯೋ ತರಬೇತಿ, ಈ ತರ ತರಬೇತಿಯನ್ನ ಕೊಟ್ರು. ಮತ್ತು ವರ್ಷದ ಕೊನೆಯ ಭಾಗದಲ್ಲಿ ಪರೀಕ್ಷೆಯನ್ನ ಮಾಡ್ತಾರೆ. ಎಷ್ಟು ವರ್ಷ? 1 ವರ್ಷ ಟ್ರೈನಿಂಗ್ ಮಾಡಿದ್ರೆ ಅಲ್ಲಿ? 1 ಇಯರ್ ಟ್ರೈನಿಂಗ್. ಬೆಳಿಗ್ಗೆ ಎಷ್ಟು ಗಂಟೆಗೆ ಪ್ರಾರಂಭ ಆಗ್ತಾ ಇತ್ತು ಟ್ರೈನಿಂಗ್? ಬೆಳಿಗ್ಗೆ ನಮ್ದು 6 ಗಂಟೆಗೆ ಗ್ರೌಂಡ್ ಅಲ್ಲಿ ಸ್ಟಾರ್ಟ್ ಆದ್ರೆ ಸಾಯಂಕಾಲ 6 ಗಂಟೆವರೆಗೂ ಗ್ರೌಂಡ್ ಅಲ್ಲಿ ನಾವು ತರಬೇತಿಯನ್ನ ಇನ್ವಾಲ್ವ್ ಆಗ್ತಿದ್ವು ತರಬೇತಿಗೆ. ಬರೀ ಇದು ಆಟ ಪಾಠಗಳು, ಎಕ್ಸರ್ಸೈಜು, ಪೆರೇಡು ಇಷ್ಟು ಮಾತ್ರ ಮಾಡ್ಕೊಡ್ತಾ ಇದ್ರು? ಅದು ಬೆಳಿಗ್ಗೆ ಒಂದು ವ್ಯಾಯಾಮ, ಮಧ್ಯಾಹ್ನ ಟ್ರೈನಿಂಗು, ಅದು ಡ್ರಿಲ್ಲು, ಮತ್ತೆ ಆರ್ಮ್ ಡ್ರಿಲ್ಲು, ಲಾಠಿ ಡ್ರಿಲ್ಲು, ಈ ತರದ ದೈಹಿಕವಾದಂತ ಚಟುವಟಿಕೆಗಳು. ಬೆಳಿಗ್ಗೆ 9 ರಿಂದ 1 ಗಂಟೆವರೆಗೂ ಲಾಗ್ ಸಂಬಂಧಪಟ್ಟಂತ, ಕಾನೂನಿಗೆ ಸಂಬಂಧಪಟ್ಟಂತ ಪಾಠ ಇಂಡಿಯನ್ ಪೀನಲ್ ಕೋಡ್ ಅಂತನಾ ಎಲ್ಲ ಇತ್ತು. ಎಲ್ಲ ಒಟ್ಟು 13 ಸಬ್ಜೆಕ್ಟ್ ಇತ್ತು ನಮಗೆ. IPC, CRPC, ಎವಿಡೆನ್ಸ್ ಆಕ್ಟ್, ಸ್ಪೆಷಲ್ ಅಂಡ್ ಲೋಕಲ್ ಲಾ, ಆಮೇಲೆ ಫೊರೆನ್ಸಿಕ್ ಸೈನ್ಸು, ಫಸ್ಟ್ ಏಡ್, ಫಿಂಗರ್ ಪ್ರಿಂಟ್, ಈ ರೀತಿ ಎಲ್ಲ ಒಂದು. ಅದಲ್ಲದೆ ಸ್ಪೆಷಲ್ ಗೆಸ್ಟ್ ಲೆಕ್ಚರ್ಗಳು, ಹೊಸದಾಗಿ ಇಲಾಖೆಗೆ ಇಂಟ್ರೊಡ್ಯೂಸ್ ಮಾಡುವಂತ ಎಲ್ಲ ರೀತಿ ಒಂದು ಕೋರ್ಸ್ಗಳನ್ನ, ವಿಶೇಷ ಅತಿಥಿಗಳನ್ನ ಕರೆಸಿ ಅವ್ರ ಮುಖಾಂತರ ಆ ಕೋರ್ಸ್ ಅನ್ನ ಪಾಠ ಮಾಡಿಸ್ತಿದ್ರು. ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ ಲಾ ಕ್ಲಾಸಸ್, ಮಧ್ಯ ½ ಅನ್ ಅವರ್ ಬ್ರೇಕ್ ಇರ್ತಿತ್ತು. ಮತ್ತೆ 1 ಗಂಟೆಯಿಂದ 3 ಗಂಟೆವರೆಗೂ 2 ಅವರ್ಸ್ ನಮ್ಗೆ ಊಟಕ್ಕೆ ಬ್ರೇಕ್ ಇತ್ತು. ತಿರ್ಗಾ 3 ಗಂಟೆಗೆ ಗ್ರೌಂಡ್ ಅಲ್ಲಿ ಬಂದು ಫಾಲಿನ್ ಆಗಿ ಗ್ರೌಂಡ್ ನಲ್ಲಿ ನಮ್ಗೆ ಡ್ರಿಲ್, ನಮ್ಮ ಇಡೀ ಪೊಲೀಸ್ ಇಲಾಖೆಯ ಒಂದು ಸೇವಾವಧಿಯಲ್ಲಿ ನಮ್ಗೆ ಅವಶ್ಯಕವಾಗಿರ್ಬೇಕಾದಂತ ಒಂದು ಡಿಸಿಪ್ಲಿನ್ಗೆ ಸಂಬಂಧಪಟ್ಟಂತೆ, ಸಿಬ್ಬಂದಿ ನಿರ್ವಹಣೆಗೆ ಸಂಬಂಧಪಟ್ಟಂತೆ, ಪೊಲೀಸ್ ಠಾಣೆಯ ಆಡಳಿತ ನಡೆಸ್ತಕ್ಕಂಥ ಪೊಲೀಸ್ ಇಲಾಖೆಯ ವಿವಿಧ ಹಂತದ ಅಧಿಕಾರಿಯಾಗಿ ಕೆಲಸ ಮಾಡುವಾಗ ಅವಶ್ಯಕವಾದಂತ ಎಲ್ಲ ರೀತಿಯ ತರಬೇತಿ, ಶಿಸ್ತುಬದ್ಧವಾದ ನಡವಳಿಕೆ ಬಗ್ಗೆ ಕಲಿಸ್ಕೊಡ್ತಿದ್ರು. ಅವಾಗ ನಿಮ್ಗೆ ಟ್ರೈನಿಂಗ್ ಕೊಡ್ತಿದ್ರಲ್ಲ, ಅವಾಗ ನಿಮ್ಮ ಲೆಕ್ಚರರ್ಗಳು ಯಾವ ರೀತಿ ಟ್ರೈನಿಂಗ್ ಕೊಡ್ತಾ ಇದ್ರು? ಯಾವ ಗುಣಮಟ್ಟ ಇತ್ತು? ಪಾಠ ಬೆಳಗ್ಗೆ 9 ರಿಂದ 12 ಗಂಟೆವರೆಗೂ ನಮ್ಮ ಪೊಲೀಸ್ ಅಧಿಕಾರಿಗಳಿಂದ, ಹಿರಿಯ ಅಧಿಕಾರಿಗಳಿಂದ ಅವರು ಪ್ರತ್ಯೇಕ ಪಾಠ ತಗೊಳ್ತಿದ್ರು. ಕೆಲವೊಂದು ವಿಶೇಷವಾದಂತ ಸೈಕಾಲಜಿ ಮತ್ತು ಕೆಲವೊಂದು ವಿಶೇಷ ಸಬ್ಜೆಕ್ಟ್ಗೆ ಹೊರಗಡೆಯಿಂದ ಗೆಸ್ಟ್ ಫ್ಯಾಕಲ್ಟಿ ಬರ್ತಿದ್ರು. ಅವರು ನಮಗೆ ಪಾಠವನ್ನ ಬೋಧಿಸ್ತಿದ್ರು. ಒಳ್ಳೆ ಗುಣಮಟ್ಟದ ಬೋಧನೆ ಮಾಡ್ತಿದ್ರು. ಆಮೇಲೆ ಮಧ್ಯಾಹ್ನ ಟೈಮು ನಮ್ಮಲ್ಲಿ ನುರಿತ ಮುಖ್ಯ ಆರಕ್ಷಕರುಗಳು ಮತ್ತು ಸಬ್ ಇನ್ಸ್ಪೆಕ್ಟರ್ ದರ್ಜೆ ಅಧಿಕಾರಿಗಳು, ಇನ್ಸ್ಪೆಕ್ಟರ್ ದರ್ಜೆ ಅಧಿಕಾರಿಗಳಿಂದ ಡ್ರಿಲ್, ದೈಹಿಕವಾಗಿ ಸದೃಢವಾಗಿರ್ತಕ್ಕಂಥ ವಿಚಾರ ಮತ್ತು ದೊಂಬಿ ಗಲಭೆಗಳನ್ನ ನಿಯಂತ್ರಣ ಮಾಡುವಂತ ಲಾಠಿ ಚಾರ್ಜ್, ಮತ್ತೆ ವಿಶೇಷ ಸಂದರ್ಭದಲ್ಲಿ ಬಂದೂಕ ಮತ್ತು ಬಂದೂಕವನ್ನ ಯಾವ ರೀತಿ ಇಟ್ಕೊಳ್ಬೇಕು, ಯಾವ ರೀತಿ ಅದನ್ನ ನೋಡ್ಕೊಳ್ಬೇಕು, ಮತ್ತೆ ಹೇಗೆ ಉಪಯೋಗಿಸ್ಬೇಕು, ಯಾವ ಸಂದರ್ಭಗಳಲ್ಲಿ ಉಪಯೋಗಿಸ್ಬೇಕು, ಅನಿವಾರ್ಯ ಸಂದರ್ಭಗಳಲ್ಲಿ ಯಾವ ರೀತಿ ನಾವು ಎಚ್ಚರಿಕೆನ ತೆಗೆದುಕೊಳ್ಬೇಕು
ಅನ್ನೋ ಎಲ್ಲಾ ತರದಾದಂತ ತರಬೇತಿಗೆ ಸಂಬಂಧಪಟ್ಟಂಗೆ ಮಧ್ಯಾಹ್ನದ ಸೆಷನ್ ನಲ್ಲಿ ಹೇಳ್ಕೊಡ್ತಿದ್ರು. ಆಮೇಲೆ ನಿಮ್ಮ ಟ್ರೈನಿಂಗ್ ಪೀರಿಯಡ್ ನಲ್ಲಿ ಶಿಸ್ತು, ಪ್ರಾಮಾಣಿಕತೆ, ಸಂಯಮ, ಕಾರ್ಯದಕ್ಷತೆ ಇವುಗಳ ಬಗ್ಗೆ ಎಲ್ಲ ಚೆನ್ನಾಗಿದೆ ಟ್ರೈನಿಂಗ್ ಕೊಡ್ತಾ ಇರಲ್ಲ? ತುಂಬಾ ಉತ್ತಮವಾಗಿ ಕೊಡ್ತಿದ್ರು. ಕೆ ಶ್ರೀನಿವಾಸನ್ ಅಂತ ಪ್ರಿನ್ಸಿಪಾಲ್ ಇದ್ರು. ಅವರು ನೇರವಾಗಿ IPS ಅಧಿಕಾರಿಯಾದ ಆಯ್ಕೆ ಆದವರು. ಉತ್ತಮವಾದಂತ ತರಬೇತಿ ಕೊಡ್ತಿದ್ರು. ಮತ್ತೆ ಪೊಲೀಸ್ ಇಲಾಖೆಯಲ್ಲಿ ಆಗ ವೃತ್ತಿ ನಿರೀಕ್ಷಕ ದರ್ಜೆಯಲ್ಲಿ ಮತ್ತು DYSP ದರ್ಜೆಯ ಅಧಿಕಾರಿಗಳಾಗಿ ಕೆಲಸ ಮಾಡ್ತಿದ್ದಂತ ಒಂದು ಸಂಪೂರ್ಣ ಲಾ ಸಬ್ಜೆಕ್ಟ್ ಬಗ್ಗೆ ಜ್ಞಾನ ಉಳ್ತಕ್ಕಂತ ಅನುಭವಿ ಅಧಿಕಾರಿಗಳನ್ನ ಪೊಲೀಸ್ ತರಬೇತಿ ಶಾಲೆಯಲ್ಲಿ ಟೀಚಿಂಗ್ ಪರ್ಪಸ್ಗೆನೆ ನಿಯೋಜಿಸಿದ್ರು. ಅವರು ಪ್ರತಿಯೊಂದು ಸಬ್ಜೆಕ್ಟು ಬೇರೆ ಬೇರೆ ಅಧಿಕಾರಿಗಳನ್ನ ಹಾಕಿದ್ರು. ಅವರು ಅವರ ಟೈಮ್ ಟೇಬಲ್ ಪ್ರಕಾರವಾಗಿ ಅವರ ಸಮಯಕ್ಕೆ ಅವ್ರು ಬಂದು ಅವ್ರಿಗೆ ಕೊಟ್ಟಿರುವ ಸಬ್ಜೆಕ್ಟ್ ಅನ್ನ ನಮ್ಗೆ ಪ್ರವಚನ ಮಾಡ್ತಿದ್ರು. ಎಷ್ಟು ಸಬ್ಜೆಕ್ಟ್ ಇರ್ತಾ ಇತ್ತು ತಮ್ಮಲ್ಲಿ ಸರ್? ನಮಗೆ ನೆನಪಿರೋ ಮಟ್ಟಿಗೆ ಎಲ್ಲ ಒಟ್ಟು ಒಂದು 10ರಿಂದ 13 ಸಬ್ಜೆಕ್ಟ್ ಕೂಡ ಇರ್ತಿತ್ತು. ಸಬ್ಜೆಕ್ಟ್ ಯಾವ್ದು ಹೇಳ್ಬೋದಾ ತಾವು? ಹೇಳ್ಬೋದು. ಇಂಡಿಯನ್ ಪಿನಲ್ ಕೋಡ್ ಅಂದ್ರೆ ಭಾರತೀಯ ದಂಡ ಸಂಹಿತೆ, ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಂದ್ರೆ ಭಾರತೀಯ ದಂಡ ಪ್ರಕ್ರಿಯೆ ಸಂಹಿತೆ, ಮತ್ತೆ ಇಂಡಿಯನ್ ಎವಿಡೆನ್ಸ್ ಆಕ್ಟ್, ಭಾರತೀಯ ಸಾಕ್ಷ್ಯ ಅಧಿನಿಯಮ, ಮತ್ತು ಸ್ಥಳೀಯ ಕಾಯ್ದೆಗಳು, ಸ್ಪೆಷಲ್ ಅಂಡ್ ಲೋಕಲ್ ಲಾಸ್, ಆಮೇಲೆ ಚಿಲ್ಡ್ರನ್ಸ್ ಆಕ್ಟ್, ಜುವೆನೈಲ್ ಜಸ್ಟಿಸ್ ಆಕ್ಟ್, ಮತ್ತೆ ಸಿವಿಲ್ ರೈಟ್ ಎನ್ಫೋರ್ಸ್ಮೆಂಟ್ ಆಕ್ಟ್, ಅನ್ಟಚಬಿಲಿಟಿ ಆಕ್ಟ್, ಈ ರೀತಿ ಹೀಗೆ ಹಲವಾರು. ಮತ್ತೆ ಫಸ್ಟ್ ಏಡ್, ಫೊರೆನ್ಸಿಕ್, ಫಿಂಗರ್ ಪ್ರಿಂಟ್, ಫುಟ್ ಪ್ರಿಂಟ್ಸ್, ಫೋಟೋಗ್ರಫಿ, ಮತ್ ಈ ತರ ಹೀಗೆ ಸಬ್ಜೆಕ್ಟ್ಗಳು, ಎಲ್ಲಾ ಸಬ್ಜೆಕ್ಟ್ಗಳು ಅದಕ್ಕೆ ಸಂಬಂಧಪಟ್ಟ ಹಾಗೆ ಆಯಾ ಟೈಮ್ ಟೇಬಲ್ಗೆ ಅನುಗುಣವಾಗಿ ಬಂದು ಪಾಠವನ್ನ ಮಾಡ್ತಿದ್ರು. ಯಾವ ಅಧಿಕಾರಿಗಳು, ಯಾವ ಲೆಕ್ಚರ್ಗಳು ತಮ್ಗೆ ಪಾಠ ಮಾಡ್ತಾ ಇದ್ರು? ತಮ್ಗೆ ಏನೋ ಜ್ಞಾಪಕ ಉಂಟಾ? ನಮ್ಮ ಪ್ರಿನ್ಸಿಪಾಲ್ ಅವರು ವಾರಕ್ಕೊಂದ್ಸಾರಿ ಒಂದು 2 to 3 hours ಅವರು 200 ಜನ ನಾವು ತರಬೇತಿಯಲ್ಲಿ, ನಮ್ಮ ಕೆ ಶ್ರೀನಿವಾಸನ್ ಅಂತ ಪ್ರಿನ್ಸಿಪಾಲ್ ರವರು ಏಕಕಾಲಕ್ಕೆ ಆಡಿಟೋರಿಯಂನಲ್ಲಿ ಪ್ರಿನ್ಸಿಪಾಲ್ ರವರು ಒಂದು ಗೆಸ್ಟ್ ಟೀಚಿಂಗ್ ತಗೊಳ್ತಿದ್ರು. ಆ ಸಂದರ್ಭದಲ್ಲಿ ಎಲ್ಲ ಶಿಕ್ಷಣಾರ್ಥಿಗಳ ಒಂದು ಅನುಮಾನಗಳನ್ನ ಬಗೆಹರಿಸ್ತಿದ್ರು. ಅವ್ರನ್ನ ಕೇಳಿ ಇಂಟ್ರಾಕ್ಷನ್ ಮಾಡ್ತಿದ್ರು. ಮತ್ತೆ ಅವರು ಹೆಚ್ಚುವರಿಯಾಗಿ ಕೇಳಲ್ಪಟ್ಟ ಯಾವ್ದಾದ್ರು ಇತರೆ ಸಬ್ಜೆಕ್ಟ್ಗಳ ಬಗ್ಗೆನೂ ಸಹ ನಮಗೆ ಅವರು ಮನನ ಮಾಡಿ ವಾಸ್ತವಿಕವಾಗಿ ಅರ್ಥೈಸುವಂತೆ ಪಾಠ ಮಾಡ್ತಾ ಇದ್ರು. ಆಯ್ತು, ಪ್ರಿನ್ಸಿಪಾಲ್ ಆದ್ರು. ಆಮೇಲೆ ಬೇರೆ ಬೇರೆ ಲೆಕ್ಚರರ್ಗಳು, ಬೇರೆ ಲೆಕ್ಚರರು ಅವರು CK ನಾಗರಾಜ್ ಅಂತ ಇದ್ರು. ಅವರು ಮತ್ತೆ YB ಎಲಿ ಅಂತೇಳಿ ಅವರಿದ್ರು. ಮತ್ತೆ ಈಗ ಅವರು ಮತ್ತೆ ಈ ಕೆಲವರ ಹೆಸರುಗಳು ಮರ್ತ್ಕೊಂಡಿದ್ದೀನಿ. ಹುಸೇನ್ ಅಂತೇಳಿ ಅವರು ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಮಾಡ್ತಿದ್ರು. YB ಎಲಿಯರ್ ಅವರು ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಮಾಡ್ತಿದ್ರು. ಆಮೇಲೆ ಇನ್ನೊಬ್ರು ಅವ್ರ ಹೆಸರು ಮರ್ತಿದ್ದೀನಿ, ಅವರು ಇಂಡಿಯನ್ ಪಿನಲ್ ಕೋಡ್ ಮಾಡ್ತಾ ಇದ್ರು. ಆಮೇಲೆ ಆನಂದ್ ಮೂರ್ತಿ ಅಂತೇಳಿ DYSP ರ್ಯಾಂಕ್ ಅಧಿಕಾರಿ ಇದ್ರು. ಅವರು ಸೈಂಟಿಫಿಕ್ ಏಡ್ ಅಂಡ್ ಮತ್ತೆ ಇನ್ವೆಸ್ಟಿಗೇಷನ್, ಫೊರೆನ್ಸಿಕ್ ಮೆಡಿಸಿನ್ ಸಂಬಂಧಪಟ್ಟಂಗೆ ಅವ್ರು ಪಾಠ ಮಾಡ್ತಾ ಇದ್ರು. ಮತ್ತೆ ಇವೆಲ್ಲ ಪಾಠಗಳು 1 ವರ್ಷದಲ್ಲೇ ಮಾಡಿ ಮುಗಿಸ್ಬಿಟ್ಟಿದ್ರ? 1 ವರ್ಷಕ್ಕೆ ಆಗುವ ಹಾಗೆ ಆ ಸಬ್ಜೆಕ್ಟ್ ಗಳನ್ನ ಆಯ್ಕೆ ಮಾಡಿ, ಚಾಪ್ಟರ್ ಗಳನ್ನ ಆಯ್ಕೆ ಮಾಡಿ ಕೊಡ್ತೇವೆ. ಆಯ್ತು. ಆಮೇಲೆ 1 ವರ್ಷ ಟ್ರೈನಿಂಗ್ ಆದ್ಮೇಲೆ ನಿಮ್ಗೆ ಏನ್ ಮಾಡಿದ್ರೆ? ಮತ್ತೆ ಸಿದ್ನಾಳ್ ಅಂತೇಳಿ ಅವರ ಇಂಡಿಯನ್ ಪಿನಲ್ ಕೋಡ್ ಮಾಡ್ತೀವಿ, ಸಿದ್ನಾಳ್ ಅಂತ. 1 ವರ್ಷ ಟ್ರೈನಿಂಗ್ ಆದ್ಮೇಲೆ ಆಮೇಲೆ ಮುಂದಕ್ಕೆ? ಆಮೇಲೆ ನಮ್ಗಳನ್ನ 200 ಜನನ್ನ ಎಲ್ಲಾ ಜಿಲ್ಲೆಗಳಿಗೂ ಅಲಾಟ್ ಮಾಡ್ತಿದ್ರು. ಒಂದೊಂದು ಜಿಲ್ಲೆಗಳಿಗೆ ಒಂದೊಂದು ಜಿಲ್ಲೆಗಳಿಗೆ 5, 6, 10 ಆ ಜಿಲ್ಲೆಯ ವಿಸ್ತಾರಕ್ಕೆ ಅನುಗುಣವಾಗಿ ಅಲ್ಲಿಗೆ ಕಳಿಸ್ಕೊಡ್ತಿದ್ರು. ಅಲ್ಲಿ 1 ವರ್ಷ ಪ್ರಾಕ್ಟಿಕಲ್ ಟ್ರೈನಿಂಗ್.
ನಮ್ಮನ್ನ ಪೊಲೀಸ್ ಸ್ಟೇಷನ್ ನ ಹಾಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಅಧಿಕಾರಿಗಳ ಅಂಡರ್ಗೆ ನಮ್ಮನ್ನ ಕಲೀಲಿಕ್ಕೆ ಪೊಲೀಸ್ ಠಾಣಾ ನಿರ್ವಹಣೆ ಹೇಗೆ, ನಾವು ಯಾವ ರೀತಿ ನಿರ್ವಹಣೆ ಮಾಡಬೇಕು, ಏನೇನ್ ಕೆಲಸ ಜವಾಬ್ದಾರಿಗಳು ಇರ್ತವೆ ಅನ್ನೋದು, ಸ್ಟೇಷನ್ ರೆಕಾರ್ಡ್ ಮೇಂಟೆನೆನ್ಸ್, ಮತ್ತೆ ಸಿಬ್ಬಂದಿಗೆ ಕವಾಯತು ಪ್ರಾಕ್ಟೀಸು, ಮತ್ತೆ ಲಾ ಅಂಡ್ ಆರ್ಡರ್ ಸಿಚುಯೇಷನ್, ಬಂದೋಬಸ್ತು, ದಾಖಲೆಗಳ ನಿರ್ವಹಣೆ, ಎಲ್ಲಾ ರೀತಿಯ ಪ್ರಕರಣಗಳನ್ನ ದಾಖಲಿಸೋದಂಗೆ, ಇನ್ವೆಸ್ಟಿಗೇಷನ್ ಮಾಡೋದಂಗೆ, ಮಹಾಜರ್ ಮಾಡೋದಂಗೆ, ದಸ್ತಗಿರಿ ಕ್ರಮ ಹೇಗೆ ಜರುಗಿಸ್ಬೇಕು, ದಸ್ತಗಿರಿ ಮಾಡುವ ಕಾಲದಲ್ಲಿ ಯಾವ ಯಾವ ವಿಷಯಗಳನ್ನ ಗಮನದಲ್ಲಿ ಇಟ್ಕೊಳ್ಬೇಕು, ಅವರ ಹಕ್ಕುಗೆ ಚ್ಯುತಿ ಬರದೇ ಇದ್ದಾಗೆ ಯಾವ ರೀತಿ ನಾವು ಎಚ್ಚರಿಕೆ ವಹಿಸ್ಬೇಕು, ಮತ್ತು ಅವ್ರ ಸೇಫ್ಟಿ ಏನು ಹೇಗೆ ಕ್ರಮ ತಗೊಳ್ಬೇಕು, ಅವ್ರನ್ನ ವೈದ್ಯರ ಹತ್ರ ಯಾವ ರೀತಿ ಕೋರ್ಟ್ ಗೈಡ್ ಲೈನ್ಸ್ ಏನಿದೆ ಪ್ರಕಾರ ಅವ್ರಿಗೆ ಚಿಕಿತ್ಸೆ ಕೊಟ್ಟು ಸರ್ಟಿಫಿಕೇಟ್ ತಗೋಬೇಕಿತ್ತು. ನಂತರ ನಮ್ಗೆ ಇನ್ನೂ ತನಿಖೆಗೆ ಅವಶ್ಯಕತೆ ಇಲ್ಲ ಅಂತ ಕಂಡಾಗ ಅವ್ರನ್ನ ನ್ಯಾಯಾಲಯಕ್ಕೆ 24 ಗಂಟೆ ನಮ್ಮ ವಶಕ್ಕೆ ಪಡೆದುಕೊಂಡು 24 ಗಂಟೆವರೆಗೆ ಮಾತ್ರ ನಾವು ಇಟ್ಕೊಳ್ಲಿಕ್ಕೆ ನಮ್ಗೆ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಲ್ಲಿ ಅವಕಾಶ ಇರುತ್ತೆ. 24 ಗಂಟೆ ಮೀರ್ತಿದ್ದಾಗೆ, ಮೀರಕ್ ಅವಕಾಶ ಆಗದೆ ಇದ್ದಾಗೆ ಅಷ್ಟರೊಳಗಡೆ ನ್ಯಾಯಾಧೀಶರಿಗೆ ಮುಂದೆ ಹಾಜರುಪಡಿಸಿ ಅವ್ರನ್ನ ಜುಡಿಷಿಯಲ್ ಕಸ್ಟಡಿಗೆ ಕೊಡ್ಬೇಕು ಅಂತೇಳಿ ವಿನಂತಿಸಿಕೊಳ್ಳುವಂತ ವರದಿ, ಅದಕ್ಕೆ ನಾವು ರಿಮೈಂಡ್ ಅಪ್ಲಿಕೇಶನ್ ಅಂತ ಹೇಳ್ತೀವಿ. ಅದನ್ನ ಬರೆದಿ ಅದ್ರ ಜೊತೆಲಿ ಅಪರಾಧಿನ ಕಳಿಸ್ಕೊಡ್ತಿದ್ದ. ನ್ಯಾಯಾಧೀಶರು ಅವ್ರನ್ನ ರಿಮೈಂಡ್ ಮಾಡೋದು, ಜೈಲಿಗೆ ಕಳಿಸ್ತಿದ್ರು. ಎಷ್ಟೋ ಸಾರಿ ನ್ಯಾಯಾಧೀಶರು ಆ ಕೂಡ್ಲೆ ಅಪರಾಧಿ ಪರ ವಕಾಲತ್ತಾಕಿ ಅಡ್ವೊಕೇಟ್ಗಳು ಅಪಿಯರ್ ಆಗಿ ಜಾಮೀನ್ ಮೇಲೂ ಬಿಡಿಸ್ಕೊಂಡು ಹೋಗಿರ್ತಾನೋ ಹೋಗ್ತಿರ್. ಯಾರು ಇಲ್ಲ ಅಂದ್ರೆ ಅವರು ನ್ಯಾಯಾಧೀಶರು ಜೈಲಿಗೆ ಒಂದು ಬಂದಿ ನಮ್ಗೆ ಟ್ರೈನಿಂಗ್ ಕೊಡ್ತಾರೆ 1 ವರ್ಷದೊಳಗಡೆ. ಆಮೇಲೆ ಹೊರಗಡೆ ಎಲ್ಲ ಬೇರೆ ಕಡೆ ಎಲ್ಲ ಪೋಸ್ಟಿಂಗ್ ಮಾಡಿ ಅಲ್ಲಿ ಟ್ರೈನಿಂಗ್ ತಗೊಂಡಾದ್ಮೇಲೆ ಇಂಡಿಪೆಂಡೆಂಟ್ ಆಗಿ ಎಷ್ಟನೇ ತಮ್ಗೆ ಫಸ್ಟ್ ಪೊಲೀಸ್ ಸ್ಟೇಷನ್ 1 ವರ್ಷ ಪೊಲೀಸ್ ತರಬೇತಿ ಶಾಲೆಯಲ್ಲಿ ಟ್ರೈನಿಂಗು, 1 ವರ್ಷ ಪ್ರಾಕ್ಟಿಕಲ್ ಟ್ರೈನಿಂಗು, ಮತ್ತೆ 2 ವರ್ಷ ಮುಗಿದ್ಮೇಲೆ 6 ತಿಂಗಳು ಇಂಡಿಪೆಂಡೆಂಟ್ ಚಾರ್ಜ್. ಅವಳಿಗೆ 2 ವರ್ಷ ಆದ್ಮೇಲೆ ನಮ್ ತರಬೇತಿ ಅವಧಿಲಿ ನಮ್ಗೆ ತರಬೇತಿ ಸ್ಯಾಟಿಸ್ಫ್ಯಾಕ್ಟರಿ, ನಮ್ ನಡವಳಿಕೆ ಕಲಿಕೆ ಸರಿಗಿದೆ ಅಂದ್ರೆ ಪ್ರೊಬೇಷನರಿ ಪೀರಿಯಡ್ ನ ಡಿಕ್ಲೇರ್ ಮಾಡ್ತಿದ್ರು. ಪ್ರೊಬೇಷನರಿ ಪೀರಿಯಡ್ ಇಸ್ ಸ್ಯಾಟಿಸ್ಫ್ಯಾಕ್ಟರಿ ಕಂಪ್ಲೀಟೆಡ್ ಅಂತ ಸರ್ಟಿಫೈ ಮಾಡ್ತಾರೆ. ನಮ್ಮನ್ನ ಪೋಸ್ಟಿಂಗ್ ಮಾಡೋ ಜಾಗದಲ್ಲೇ ಕಂಟಿನ್ಯೂ ಮಾಡ್ತಾರೆ, ಕೆಲಸ ಮಾಡ್ಲಿಕ್ಕೆ ಕಂಟಿನ್ಯೂ ಮಾಡ್ತಾರೆ. ಅವತ್ತಿಂದ ನಮ್ಗೆ ಭುಜದ ಮೇಲೆ 2 ವರ್ಷ ಆದ್ಮೇಲೆ ನಮ್ ಭುಜದ ಮೇಲೆ ಸಾರ್ವಜನಿಕರ ರಕ್ಷಣೆ, ಅಪರಾಧಗಳನ್ನು ತಡೆಗಟ್ಟತಕ್ಕಂಥದ್ದು, ಮತ್ತೆ ವರದಿಯಾದ ಅಪರಾಧಿಗಳನ್ನು ಪತ್ತೆ ಹಚ್ಚತಕ್ಕಂಥದ್ದು, ಮತ್ತು ಕಾನೂನು ಸುವ್ಯವಸ್ಥೆ ಎಲ್ಲ ರೀತಿಯ ಜವಾಬ್ದಾರಿ ಪ್ರತಿ ವರ್ಷಕ್ಕೆ ಸರ್ಕಾರನೇ ಸಬ್ ಇನ್ಸ್ಪೆಕ್ಟರ್ ರ್ಯಾಂಕ್ ವರ್ಗು ಸರ್ಕಾರದಿಂದ ಯೂನಿಫಾರ್ಮ್ ಸಪ್ಲೈ ಆಗುತ್ತೆ. ಆಯ್ತು. ಆಮೇಲೆ ಎಷ್ಟೇ ತಾವು ಒಟ್ಟು ಪೊಲೀಸ್ ವೃತ್ತಿಗೆ ಜಾಯ್ನ್ ಆಗಿರ್ತಾವು? ಅಟ್ ದ ಏಜ್ ಆಫ್ 25. 1977 ಅಲ್ಲಿ PSI ಆಗಿ ಜಾಯ್ನ್ ಆಗ. ಎಲ್ಲಿಗೆ ಅಲ್ಲಿ ತರಬೇತಿ ಶಾಲೆಗೆ ರಿಪೋರ್ಟ್ ಮಾಡ್ಕೊಂಡು ಆಮೇಲೆ ಫಸ್ಟ್ ಇಂಡಿಪೆಂಡೆಂಟ್ ಚಾರ್ಜ್ ಟ್ರೈನಿಂಗ್ ಎಲ್ಲ ಆದ್ಮೇಲೆ ಸಕಲೇಶ್ಪುರ ಟೌನ್ಗೆ ಫಸ್ಟ್ ಮೊದಲನೇ ವೃತ್ತಿನ ಆರಂಭ ಮಾಡಿದೆ. ಅಲ್ಲಿಂದ ಮುಂದೆ ಎಲ್ಲೆಲ್ಲಿ ತಾವು ಸೇವೆ ಮಾಡಿ? ನಾನು ಅಲ್ಲಿಂದ ನನ್ಗೆ ಅಲ್ಲೊಂದು 2 ವರ್ಷ ಕೆಲಸ ಮಾಡಿದೆ. ನಂತರ ಬೆಳಕವಾಡಿಗೆ ಬಂದೆ, ಅಲ್ಲೂ ಒಂದು 1.5 ವರ್ಷ ಕೆಲಸ ಮಾಡಿದೆ. ಆಮೇಲೆ ಬೆಳಕವಾಡಿಯಿಂದ ಆದ್ಮೇಲೆ ಫಾರೆಸ್ಟ್ ಮೊಬೈಲ್ ಸ್ಕ್ವಾಡ್ ಕೊಳ್ಳೇಗಾಲಕ್ಕೆ ಹೋದೆ. ಕೊಳ್ಳೇಗಾಲ ಆದ್ಮೇಲೆ ನಾನು ಕೆರಗೋಡು ಪೊಲೀಸ್ ಸ್ಟೇಷನ್ ಮಂಡ್ಯ ಜಿಲ್ಲೆಗೆ ಬಂದೆ. ಮಂಡ್ಯ ಜಿಲ್ಲೆ ಆದ್ಮೇಲೆ ನಾನು ಮಂಗಳೂರಿಗೆ ಹೋದೆ, ಬಚ್ಪೆ ಪೊಲೀಸ್ ಸ್ಟೇಷನ್ಗೆ. ಅಲ್ಲಿಂದ ನಾನು ಚನ್ನಪಟ್ಟಣ ಪೊಲೀಸ್ ತರಬೇತಿ ಶಾಲೆಗೆ ಲಾ ಇನ್ಸ್ಟ್ರಕ್ಟರ್ ಆಗಿ ಕಾನ್ಸ್ಟೇಬಲ್ಗಳಿಗೆ ಪಾಠ ಮಾಡ್ಲಿಕ್ಕೆ ಬಂದೆ. ಮತ್ತೆ ನಂತರ ನನಗೆ ಅಲ್ಲಿಂದ
ಮಂಡ್ಯ ಜಿಲ್ಲೆಗೆ ವರ್ಗಾವಣೆ ಆಯ್ತು. ಮಂಡ್ಯ ಜಿಲ್ಲೆ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ಅಲ್ಲಿ ಕೆಲಸ ಮಾಡಿದೆ. ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ಕೆಲಸ ಮಾಡಿದ್ಮೇಲೆ ಮತ್ತೆ ನಾನು ಅಲ್ಲಿಂದ ತಿರ್ಗಾ ನಾನು ಪೊಲೀಸ್ ಇದು ಮೈಸೂರು ಇಲ್ವಾಲ ಪೊಲೀಸ್ ಸ್ಟೇಷನ್ ಬಂದೆ. ಇಲ್ವಾಲ ಪೊಲೀಸ್ ಸ್ಟೇಷನ್ ಅಲ್ಲಿ 2 ವರ್ಷ ಕೆಲಸ ಮಾಡಿದೆ. ಆ ಟೈಮ್ನಲ್ಲಿ ತಮಿಳಿಯನ್ ಗಲಾಟೆ ಆಯ್ತು. ಈ ತಮಿಳ್ನಾಡಲ್ಲಿ ಕಾವೇರಿ ನೀರಿನ ಚಳುವಳಿ ಗಲಾಟೆ ಇತ್ತು. ಆ ಗಲಾಟೆ ಹತೋಟಿಗೆ ಬಂದ್ಮೇಲೆ ನಾನು ವೈಯಕ್ತಿಕ ಕಾರಣಗಳಿಂದ ಮತ್ತೆ ಪೊಲೀಸ್ ತರಬೇತಿ ಶಾಲೆಗೆ ಹೋದೆ. ಲಾ ಇನ್ಸ್ಟ್ರಕ್ಟರ್ ಆಗಿ ಕೆಲಸ ಮಾಡ್ತಿದ್ದೆ. ಆ ಸಂದರ್ಭದಲ್ಲಿ 1994ರಲ್ಲಿ ನನಗೆ ಪದೋನ್ನತಿಯಾಗಿ ಹಿರಿಯೂರು ಸರ್ಕಲ್, ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ಸರ್ಕಲ್ಗೆ ವರ್ಗಾವಣೆ ಆಗಿ ವೃತ್ತಿಗೆ ಮೇಲೆ ಅಲ್ಲಿಗೆ ಹೋದೆ. ಅಲ್ಲಿ ನಿಮ್ಮ ಸೇವಾವಧಿನಲ್ಲಿ ನಿಮ್ಮ ವೃತ್ತಿ ಹೆಂಗಿರ್ತಾ ಇತ್ತು ಸರ್? ಸ್ವಲ್ಪ ರಾಜಕೀಯ ಒತ್ತಡಗಳು ಇದ್ರೂ ಸಹ ಹಾಗೆಲ್ಲ ದಕ್ಷ ಅಧಿಕಾರಿಗಳಿದ್ರು. ಅವ್ರ ಮಾರ್ಗದರ್ಶನದಲ್ಲಿ ನಾವು ಉತ್ತಮವಾದಂತ ಆಡಳಿತವನ್ನ ಕೊಡ್ಲಿಕ್ಕೆ ಸಾಧ್ಯ ಆಯ್ತು. ಅವಾಗ ನಾವು ಏನೇ ಎಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ನಮ್ಗೆ ಉತ್ತಮವಾದಂತ ರಿಸಲ್ಟ್ ನಮ್ ಕೆಲಸದಲ್ಲಿ ಆ ಕಾಲದಲ್ಲಿ ಸಿಕ್ತಿತ್ತು. ಅವಾಗ ಈಗಿನಷ್ಟು ಅವಾಂತರ ಇರ್ಲಿಲ್ಲ, ಈಗಿನಷ್ಟು ಗೊಂದಲಗಳಿರ್ಲಿಲ್ಲ. ಮತ್ತೆ ಅವಾಗ ಹಸ್ತಕ್ಷೇಪನು ಸಹ ಅವಾಗ ಈಗಿನಷ್ಟು ಇರ್ಲಿಲ್ಲ. ಮತ್ತೆ ಎಲ್ಲರೂ ಒಂದು ಅವರ ವ್ಯಕ್ತಿತ್ವ, ವೈಯಕ್ತಿಕವಾಗಿ ಅರ್ಹತೆ ಮತ್ತೆ ಗೌರವಕ್ಕೋಸ್ಕರವಾಗಿ, ಇಲಾಖೆ ಗೌರವಕ್ಕಾಗಿ ಕೆಲಸ ಮಾಡ್ತಕ್ಕಂಥ ಎಂಟೈರ್ ಅಧಿಕಾರಿಗಳ ಸಮೂಹನೇ ಆ ರೀತಿ ಇತ್ತು. ನಮ್ಮ ಪಡೆನೇ ಆ ರೀತಿ ದಕ್ಷತೆಯಿಂದ ಕೊಡಿತ್ತು. ಉತ್ತಮವಾಗಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಸರ್, ನಿಮ್ಮ ಸೇವಾವಧಿನಲ್ಲಿ ವಿಶೇಷವಾಗಿಂತ ಘಟನೆಗಳು, ಅನುಭವಗಳು ಆಗಿರೋದು ಉಂಟಾ? ಒಂದು ಸಂಕ್ಷಿಪ್ತವಾಗಿ ಒಂದು ಹೇಳಿ, ಆಮೇಲೆ ಡೀಟೇಲ್ ಆಗಿ ಎಲ್ಲ ಹೇಳಿವ್ರಂತೆ. ಸಿಂಪಲ್ ಆಗಿ ಒಂದು ಸಿಂಪಲ್ ಆಗಿ ಅಂದ್ರೆ, ನಾನು ಸಕಲೇಶ್ಪುರದಲ್ಲಿ ಇದ್ದಾಗ ಈ ಸ್ಯಾಂಡ್ಲ್ವುಡ್ ಸ್ಮಗ್ಲಿಂಗ್ ಎಲ್ಲ ತುಂಬಾ ಇತ್ತು. ಅವಾಗ ಸ್ಯಾಂಡ್ಲ್ವುಡ್ ಸ್ಮಗ್ಲರ್ಸ್ನೆಲ್ಲ ಸ್ವಲ್ಪ ಬೆನ್ನೆತ್ತಿ ಕೆಲಸ ಮಾಡಿ ಅದನ್ನ ನಿಯಂತ್ರಣದಲ್ಲಿ ತಗೊಳ್ಳಿಕ್ಕೆ ಅವಕಾಶ ಆಯ್ತು. ಆಮೇಲೆ ನಾನು ಬೆಳಕೋಡಿಲಿ ಕೆಲಸ ಮಾಡ್ತಿದ್ದಾಗ ಈ ಬೆಸ್ತರಿಗೂ ಮತ್ತು ಒಕ್ಕಲಿಗರಿಗೂ 1982ರಲ್ಲಿ ದೊಡ್ಡ ಕೋಮಗಲಭೆ ಆಗುತ್ತೆ. ಆ ಸಂದರ್ಭದಲ್ಲಿ ನಾನು ಕರ್ತವ್ಯ ನಿರ್ವಹಿಸ್ಲಿಕ್ಕೆ ಒಳ್ಳೆ ಲಾ ಅಂಡ್ ಆರ್ಡರ್ ಕುರಿತಾದಂತ ಆ ಎದುರಾದಂತ ದಿಢೀರ್ ಸಮಸ್ಯೆ ಬಂತಲ್ಲ, ಆ ಸಂದರ್ಭದಲ್ಲಿ ಆ ಮಾಬ್ನ ಫೇಸ್ ಮಾಡಿದ್ದು ಮತ್ತೆ ಗುಂಡು ಹಾರಿಸಿ ಮಾಬ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಗುಂಡು ಹಾರಿಸುವಂತ ಅನಿವಾರ್ಯ ಪ್ರಸಂಗ ಬಂತು. 7 ಜನ ಸಾವನ್ನಪ್ಪಿದ್ರು. ಆಗ ಗುಂಡೂರಾವ್, ಮಾನ್ಯ ಮುಖ್ಯಮಂತ್ರಿಯಾಗಿ ಗುಂಡೂರಾವ್ ರವರು ಇದ್ರು. ಅವರು ಸಹ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ರು. ಮತ್ತೆ ಈ ವಿರೋಧ ಪಕ್ಷದವರೆಲ್ಲ ಈ ಗಲಭೆ ತಡಿಬೋದಿತ್ತು ಹಾಗೆ ಹೀಗೆ ಅಂತ ಆಕ್ಷೇಪಣೆಗಳನ್ನೆಲ್ಲ ಬಂತಲ್ಲ, ಅವಾಗ ಮ್ಯಾಜಿಸ್ಟ್ರೇಟ್ರದ್ದು ಒಂದು ಆಯೋಗ ರಚನೆ ಮಾಡಿದ್ರು. ಆ ಆಯೋಗದವರು ಕೊಟ್ಟ ವರದಿ ಪೊಲೀಸ್ ಅವರು ಸಕಾಲಿಕ ಕ್ರಮ ತೆಗೆದುಕೊಂಡಿದ್ದಾರೆ. ಅವತ್ತು ಸಿಚುಯೇಷನ್ ಅದೇ ರೀತಿ ವರ್ಸ್ಟ್ ಇತ್ತು. ಪೊಲೀಸರು ಅಷ್ಟು ಕ್ರಮ ತಗೊಳ್ಳಿಲ್ಲ ಅಂದಿದ್ರೆ ಜನಗಳ ಮಾರಣ ಹೋಮವೇ ಆಗ್ತಿತ್ತು ಅಂತೇಳಿ ಪೊಲೀಸ್ ಆಕ್ಷನ್ ಅಪ್ಹೆಲ್ಡ್ ಅಂತ ಅವರು ಜುಡಿಷಿಯಲ್ ಅಧಿಕಾರಿ ಅವರ ತೀರ್ಪನ್ನ ಬರೆದಿದ್ದಾರೆ. ಈತ ನೀವು ಕರ್ನಾಟಕದ ಹಲವಾರು ಭಾಗಗಳಲ್ಲಿ ತಾವು ಸೇವೆಯನ್ನ ಮಾಡಿದಿರಾ. ಆಮೇಲೆ ಪ್ರಮುಖವಾಗಿ ಹಾಗೆ ಮುಂಚೂಣಿ ಇರತಕ್ಕಂಥ ವಿಚಾರಪ್ಪ ಅಂದ್ರೆ ನಮ್ಮ ವೀರಪ್ಪಂದು ಕ್ಷೇತ್ರದಲ್ಲಿ ಸೇವೆ ಮಾಡಿರೋ ತಾವು. ನಾನು ಈ 1983ನಲ್ಲಿ ಕೊಳ್ಳೇಗಾಲದ ಅರಣ್ಯ ಸಂಚಾರಿ ದಳದ ಉಪನಿರೀಕ್ಷಕನಾಗಿ ನಾನು ಅಲ್ಲಿ ವರ್ಗಾವಣೆ ಆಯ್ತು. ಅಲ್ಲಿ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಅವಕಾಶ ಸಿಕ್ತು. ಆ ಟೈಮ್ನಲ್ಲಿ ವೀರಪ್ಪಂದು ಅವಳಿ ಅಂತ ಇರ್ಲಿಲ್ಲ. ವೀರಪ್ಪನ ಗ್ಯಾಂಗು ಆನೆ ಹೊಡಿತಿದ್ರು, ದಂತವನ್ನ ಕಳ್ತನ ಮಾಡಿ ಮಾರಾಟ ಮಾಡ್ತಿದ್ದ. ಆ ಭಾಗದಲ್ಲಿ ಕೆಲಸ ಮಾಡುವಂತ ಅವಕಾಶ ಇತ್ತು. ಅವನ್ನ ಸ್ವಲ್ಪ ಅವನ ಎಲ್ಲಾ ಚಟುವಟಿಕೆಗಳನ್ನ ಒಂದು ನಿಯಂತ್ರಿಸೋಗ್ಲಿಕ್ಕೆ ಸಿಕ್ಕ ಅವಕಾಶವನ್ನ ಯಶಸ್ವಿಯಾಗಿ ಬಳಸಿ ಅವನು ಅವಾಗ ಯಾವಾಗ್ಲೂ ಕಾಡಿನಲ್ಲೇ ವಾಸ ಮಾಡಿ
ತಲೆ ಮರೆಸ್ಕೊತಿದ್ದರಿಂದ ನಾವು ಅವನ್ನ ದಸ್ತಗಿರಿ ಮಾಡಕ್ ನಮ್ಗೆ ಆಗ್ಲಿಲ್ಲ. ಮುಖಾಮುಖಿ ಯಾವಾಗಲೂ ಇಲ್ಲ, ಮುಖಾಮುಖಿ ಸಿಕ್ಕಿಲ್ಲ. ಬಟ್ ಅವನ ಚಲನವಲನಗಳ ಬಗ್ಗೆ ಎಲ್ಲ ನಮಗೆ ಮಾಹಿತಿ ಬರೋಷ್ಟೊತ್ತಿಗೆ 1 ವಾರ 1 ತಿಂಗಳಾಗ್ಬಿಡೋದು. ಯಾಕೆಂದ್ರೆ ಅವನ ಇಂಟೀರಿಯರ್ ಫಾರೆಸ್ಟ್, ಅದು ವಿಶಾಲವಾದ ಬೆಟ್ಟಗಳ ಸಾಲು. ಮಹದೇಶ್ವರ ಬೆಟ್ಟ ಏರಿಯಾದಲ್ಲ. ಮಹದೇಶ್ವರ ಬೆಟ್ಟ ಅಂದ್ರೆ ನಮ್ಮ ಹೊಗೇನಕಲ್ಲು ಭಾಗದಿಂದ ಏನ್ ಎಮ್ಮೆ ಮಿಲ್ಸು ಆ ಭಾಗ ಅಲ್ಲೇನಿದೆ, ನಮ್ಮ ಮೇಕೆದಾಟು ಅಂತಲ್ಲ, ಆ ಭಾಗದಿಂದ ಕಂಪ್ಲೀಟ್ ಈ ಕಡೆ ಬಿಳಿಗಿರಂಗನ ಬೆಟ್ಟದವರೆಗೂ ವಿಸ್ತಾರವಾಗಿರ್ತಕ್ಕಂಥ ವ್ಯಾಪಕ ಪಶ್ಚಿಮ ಘಟ್ಟಗಳ ಸಾಲು. ಅದು ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳ ಸಾಲು. ಅದೆರಡು, ಈ ಪೂರ್ವ ಘಟ್ಟಗಳು ಪಶ್ಚಿಮ ಘಟ್ಟಗಳು ಎರಡು ಊಟಿ ಹತ್ರ ಸೇರ್ತವೆ. ಆ ಊಟಿ ಬಾರ್ಡ್ವರ್ಗು ಇವನು ಸಂಚಾರ ಮಾಡ್ತಿದ್ದ. ಇವನ್ ಕೆಲವೊಂದು ಸಂದರ್ಭದಲ್ಲಿ ವೀರಪ್ಪ ಅವನ್ ಗ್ಯಾಂಗ್ ಜೊತೆ ಒಳಗಡೆ ಕೊಡಗಿಗೂ ಬಂದು ಕೊಡಗಿನ ತಿತಿಮತಿ ಅರಣ್ಯ, ನಾಗರಹೊಳೆ ಅರಣ್ಯ ಮತ್ತು ಕೊಡಗಿನ ಈ ಸಿದ್ದಾಪುರ ಬಾರ್ಡರ್ ನಲ್ಲಿ ಬರ್ತಕ್ಕಂಥ ಅರಣ್ಯ ಪ್ರದೇಶಗಳಲ್ಲೂ ಸಹ ಆನೆಗಳನ್ನ ಬೇಟೆಯಾಡಿ ಅಲ್ಲಿ ಒಮ್ಮೆ ಅರಣ್ಯಾಧಿಕಾರಿಗಳಿಗೆ ಒಂದಿಬ್ರು ಸಿಕ್ಕಾಕೊಂಡು ಆಮೇಲೆ ಅವರು ಪೊಲೀಸ್ ಕೇಸ್ಗಳೆಲ್ಲ ಆಗಿ ಈ ರೀತಿ ಅವನು ವೀರಪ್ಪನ ಅಟ್ಟಹಾಸ ಅಂತ ಹೇಳೋದು ತಪ್ಪಾಗಲ್ಲ. ಬಟ್ ಅವನು ಹಿಡಿಯಕ್ಕೆ ಅಷ್ಟು ಸಾಧ್ಯ ಇರ್ಲಿಲ್ಲ. ಯಾಕೆಂದ್ರೆ ಅವನು ಸದಾ ಕಾಡಲ್ಲೇ ಇದ್ದು ರಾತ್ರಿ 20-30 ಕಿಲೋಮೀಟರ್ ನಡ್ಕೊಂಡು ಹೋಗ್ಬಿಡೋರು. ಮತ್ತೆ ಅವರು ವಿಸ್ತಾರವಾದಂತ ಅರಣ್ಯ ಪ್ರದೇಶದಲ್ಲಿ ಎಲ್ಲಿದ್ದಾರೆ, ಹೇಗಿದ್ದಾರೆ ಅಂತ ನಮಗ್ ತಿಳ್ಕೊಳ್ಳಿಕ್ಕೆ ಮಾಹಿತಿ ಕೊರತೆ ಇತ್ತು. ಯಾವ್ದು ಒಂದ್ ಕಡೆ ಇರ್ತಾ ಇರಲಿಲ್ಲ, ನಿರಂತರ ಮಾಡ್ತಾ ಇದ್ದ, ಜಾಗ ಚೇಂಜ್ ಮಾಡ್ತಿದ್ದ. ಪ್ರತಿಯೊಂದು ಜಾಗಗಳೆಲ್ಲ ಅವನು ಈ ಕಲ್ಲು ಪೊಟ್ರಗಳಲ್ಲಿ ಭೂಮಿ ಆಳ ಮಾಡಿ ಪ್ಲಾಸ್ಟಿಕ್ ಬಳಸಿ ಆಹಾರ ಕೆಡದಂಗೆಲ್ಲ ಸುತ್ತಿ ಪಾತ್ರೆಗಳು ಆಹಾರ ಎಲ್ಲವನ್ನು ಬಚ್ಚಿಡ್ತಿದ್ದ. ಆಹಾರ ಅಂದ್ರೆ ರಾ ಮೆಟೀರಿಯಲ್. ಯಾಕೆ ಅಂದ್ರೆ ಈ ರೀತಿ ಅರಣ್ಯದವ್ರಿಗೋ ಪೊಲೀಸ್ನವ್ರಿಗೋ ಸಿಕ್ಕಾಕೊಂಡು ಅಲ್ಲಿಂದ ಎಸ್ಕೇಪ್ ಆದಾಗ ಲಗೇಜ್ ಇದ್ರೆ ಓಡಕ್ಕಾಗಲ್ಲ, ತಪ್ಪಿಸ್ಕೊಳಕ್ಕಾಗಲ್ಲ ಅಂತ ಅವ್ರು ಬರಿಗೈಯಲ್ಲಿ ವೆಪನ್ಗಳು ಮಾತ್ರ, ಬಂದೂಕುಗಳನ್ನ ಮತ್ತು ವೆಪನ್ಗಳು ಇಟ್ಕೊಂಡು ಮಿನಿಮಮ್ ಲಗೇಜ್ ಅದನ್ನ ತಕೊಂಡು ಓಡ್ಬಿಡೋರು. ಅವ್ರು ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ಗೆ ಹೋದ್ರೆ ಆಹಾರ ಬೇಕಲ್ಲ, ಅವ್ರು ಎಲ್ಲಿ ಆಹಾರನ ಅವರು ದಾಸ್ತಾನ್ ಮಾಡಿರ್ತಿದ್ರು ಆ ಜಾಗಕ್ಕೆ ಹೋಗ್ತಿದ್ರು. ಆ ದಾಸ್ತಾನ್ ಮಾಡೋ ಜಾಗಕ್ಕೆ ಹೋಗಿ ತಿರ್ಗಿ ಅಲ್ಲಿ ಕ್ಯಾಂಪ್ ಮಾಡೋರು. ಮತ್ತೆ ಅವರು ಫ್ರೆಶ್ ಆಗ್ಬೇಕಾದ್ರೆ ಅವನಿಗೆ ಈ ಕಪ್ಪು ಮುಖದ ಕೋತಿಯ ಮಾಂಸವನ್ನ ಬಹಳ ಇಷ್ಟಪಟ್ಟು ಅದನ್ನ ಅವನು ಸೇವನೆ ಮಾಡ್ತಿದ್ದ. ಕಾಡಲ್ಲಿ ಕೋಳಿಗಳು ಸಿಕ್ತಿತ್ತು. ಅವನ ಗ್ಯಾಂಗ್ ಅಲ್ಲಿ ಇರ್ತಂತ ಈ ಸಹಾಯಕ್ಕೋಸ್ಕರವಾಗಿ ಸಣ್ಣ ಸಣ್ಣ ಹುಡುಗರು ಮಡಿಕೊಂಡಿದ್ದ ಅವನು. ಅವರು ಕಾಡಲ್ಲಿ ದನ ಕಾಯೋ ಒಂದು ಜನಾಂಗಕ್ಕೆ ಸಂಬಂಧಪಟ್ಟಂತ ಅವರು 1-2 ಹುಡುಗರು ಮಡಿಕೊಂಡಿರ್ತಿದ್ದ. ಆ ಹುಡುಗರಿಗೆ ಒಂದು ಕಲೆ, ಕಾಡನ್ನ ಪೊದೆಗಳಲ್ಲಿ ಕುಳಿತುಕೊಂಡ ಒಂದು ರೀತಿ ಶಬ್ದ ಮಾಡಿದ್ರೆ ಕೋಳಿಗಳು ಬರೋದಲ್ಲಿ ಬಲಿಗೆ. ಆ ರೀತಿ ಈ ಗಂಡು ಕೋಳಿ ಕೂಗೋದು ಅಥವಾ ಹೆಣ್ಣು ಕೋಳಿ ಕೂಗೋದು ಅದ್ ಬಂದಾಗ ಇಟ್ಕೊಳ್ಳೋರು. ಈ ರೀತಿ ಮಾಡಿ ಅದನ್ನ ಅವನಿಗೆ ಕೋಳಿ ಮತ್ತೆ ಕರಡಿನ ಹೊಡೆದಿ ಕರಡಿ ಮಾಂಸವನ್ನೆಲ್ಲ ತೆಗೆದು ಬಗ್ದು ಅದೆಲ್ಲ ಪೀಸ್ ಮಾಡಿ ಒಳ್ಳೆ ಸರದ ತರದಲ್ಲಿ ಉಪ್ಪು ಖಾರ ಪುಡಿ ಎಲ್ಲ ಹಾಕಿ ಹಗ್ಗದ ಮೇಲೆ ಹಾಕಿ ಒಣಗಿಸಿ ಒಣ ಮಾಂಸಗಳನ್ನ ಮಡಿಕೊಂತಿದ್ದ ಬೇಯಿಸ್ಕೊಂಡು ತಿನ್ಲಿಕ್ಕೆ. ಇದು ಒಂದು ಸಾರಿ ಅವನಿಗೆ ಅವನ್ ಜಾಗ ರೈಡ್ ಮಾಡಿದಾಗ 1-2 ಚೀಲದಷ್ಟು ಕರಡಿ ಮಾಂಸನ ಸೀಸ್ ಮಾಡಿದ್ದಾರೆ, ಪೊಲೀಸ್ ಸೀಸ್ ಮಾಡಿದ್ದಾರೆ. ಅವನಿಗೆ ಯಾವಾಗ ಈ ಪೊಲೀಸ್ ಬೆನ್ನತ್ತಕ್ ಶುರು ಮಾಡಿದ್ರು ಈ ಆನೆ ಹೊಡೆಯೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಆಮೇಲೆ ಗಂಧದ ಕಳ್ಳತನ ಮಾಡ್ಲಿಕ್ಕೆ ಶುರು ಮಾಡ್ದ. ಗಂಧನ ಅದಕ್ಕೇನ್ ಲೆಕ್ಕನೇ ಇಲ್ಲ, ಟನ್ ಲೆಕ್ಕ
ಒಂದೊಂದು ಲಾರಿ 10 ಟನ್ 12 ಟನ್ ಅಷ್ಟು ಗಂಧಗಳನ್ನ ಎಲ್ಲ ಕಾಡಲ್ಲಿ ಅಲ್ಲಲ್ಲ ಸ್ಟಾಕ್ ಮಾಡಿ ಲಾರಿನ ತರಿಸ್ಕೊಂಡೆ ಒಂದೊಂದು ಲೋಡ್ ಕಳಿಸ್ತಿದ್ದ. ಅದನ್ನು ಸಹ ತಮಿಳ್ನಾಡವರು, ಅದನ್ನು ಸಹ ಕರ್ನಾಟಕ ಪೊಲೀಸು ತಮಿಳ್ನಾಡು ಪೊಲೀಸು ಜಂಟಿ ಆಪರೇಷನ್ ಮಾಡಿ ಅದನ್ನು ಸಹ ಸೀಸ್ ಮಾಡಿದ್ದಾರೆ. ಈ ಸಂದರ್ಭಗಳಲ್ಲಿ ಚಾಲೆಂಜ್ ಬಂದು ನೀನ್ ಗಂಡಸೆ ಆಗಿದ್ರೆ ಇಂಥ ಕಡೆಗೆ ಬಾ, ನಾನು ನೋಡ್ತೀನಿ ಅಂತ ವೀರಪ್ಪ ಚಾಲೆಂಜ್ ಮಾಡಿದಾಗ ತಮಿಳ್ನಾಡಿನ ಅಧಿಕಾರಿ ರಾಂಬೋ ಗೋಪಾಲಕೃಷ್ಣ ಅಂತಾನೆ ಏನೋ ಒಂದು ಹೆಸರಿದೆ, ರಾಂಬೋ ಅಂತಿದ್ರು. ಅವರು ಅಧಿಕಾರಿ ಇಡೀ ಟೀಮ್ ತಗೊಂಡು ಬರ್ತಾರೆ, ನೋಡೇ ಬಿಡೋಣ ಏನಾಗ್ತದೆ ಅಂತ. ಇವನು ಅವ್ರು ಬರೋ ದಾರಿ ಒಳಗಡೆ ಭೂಮಿಲಿ ಡೈನಮೆಂಟ್ ಎಲ್ಲ ಊತಾಕಿ ಒಳ್ಳೆ ಮಿಲಿಟರಿನಲ್ಲಿ ಯುದ್ಧ ಮಾಡ್ತಾರಲ್ಲ ಆ ಟೈಪ್ ಅಲ್ಲಿ ಮಾಡಿ ಬ್ಲಾಸ್ಟ್ ಮಾಡ್ತಾರೆ. ಬ್ಲಾಸ್ಟ್ ಮಾಡಿ ಹೆಂಗಿತ್ತು ಬ್ಲಾಸ್ಟ್ ಅಂದ್ರೆ ಮೇಲ್ಗಡೆಗೆ ಒಂದು 100-200 ಅಡಿ ವ್ಯಾನ್ ಎಗ್ರಿ ವ್ಯಾನ್ ಹೇಳಿ ಕೂತಿದ್ದಾರಲ್ಲ, ಬ್ಲಸ್ಟ್ ಆಗಿ ಕೂತಿರ್ತಕ್ಕಂಥ ಎಲ್ಲಾ ಅಧಿಕಾರಿಗಳು ಮಾಂಸದ ತುಂಡುಗಳಾಗಿ ರೆಂಬೆ ಮೇಲೆ ಹರಡ್ಬಿಡುತ್ತೆ. ಕಣ್ಣಲ್ಲಿ ನೋಡ್ಲಿಕ್ಕಾಗಲ್ಲ, ಎಲ್ಲ ಛಿದ್ರಾಗಿ ಈವನ್ ಪಾರ್ಟ್ಸ್ ಸಿಗ್ತವೆ. ಅಂತದೊಂದು ದುರ್ಘಟನೆ. ಬಾಂಬನ್ನ ಬ್ಲಾಸ್ಟ್ ಮಾಡೋಂಥದಕ್ಕೆ ಯಾರ ಸಹಾಯನ ಪಡಿತಾ ಇದ್ದ ಅವನು? ಅದಕ್ಕೆ ಅವನ್ಗೆ ಅದು ಮೆಟೀರಿಯಲ್ಸ್ ಅವನ್ ಕಂಡ್ರೆ ಭಯ ಇತ್ತಲ್ಲ. ಈ ಕ್ವಾರೆ, ಈ ಮಹದೇಶ್ವರ ಬೆಟ್ಟದ ಒಳಗಡೆ ಕ್ವಾರೆ ಗಣಿ, ಕಪ್ಪು ಕಲ್ಲಿನ ಕ್ವಾರೆನ ಲೈಸೆನ್ಸ್ ಕ್ವಾರೆ ನಡೆಸ್ತಿದ್ದವರು. ತಾತ್ಕಾಲಿಕವಾಗಿ ವೀರಪ್ಪನ ಆಪರೇಷನ್ ಶುರು ಆದ್ಮೇಲೆ ಗಣಿಗಾರಿಕೆ ನಿಂತೋಗುತ್ತೆ. ಆದ್ರೆ ಇವನ್ಗೆ ಸಂಪರ್ಕ ಇರುತ್ತೆ. ಇವನು ಯಾರನ್ನ ಕಳಿಸ್ತಾನೆ, ಅವರು ಕ್ವಾರೆ ಮಾಡಕ್ಕೆ ಬೇಕಲ್ಲ ಆ ಸಿಡಿ ಮದ್ದುಗಳನ್ನೆಲ್ಲ ಅದನ್ನ ಕೊಟ್ಟಿರ್ತಾನೆ. ಅದನ್ನ 1 kg ಹಾಕೋ ಜಾಗದಲ್ಲಿ 10 kg, 10 kg ಹಾಕೋ ಜಾಗದಲ್ಲಿ 20 kg ಆಳವಾದ ಗುಂಡಿ ತೋಡಿ ಹಾಕಿರ್ತಾನೆ. ಇದ್ರ ಬಗ್ಗೆ ಪೊಲೀಸ್ಗೆ ಮಾಹಿತಿ ಇರಲ್ಲ. ಈ ರಾಂಬೋ ಗೋಪಾಲಕೃಷ್ಣ ಅಂತ ಅವರ ನೇತೃತ್ವದಲ್ಲಿ ಬಂದು ಬಹಳಷ್ಟು ಜನ ಪೊಲೀಸ್ ಸಿಬ್ಬಂದಿ ಅಧಿಕಾರಿಗಳು ಪ್ರಾಣ ಕಳ್ಕೊತಾರೆ ಅಲ್ಲಿ. ಆಮೇಲೆ ವಿಷಯ ಗೊತ್ತಾಗುತ್ತೆ, ಕರ್ನಾಟಕ ಪೊಲೀಸ್ ಎಲ್ಲ ಹೋಗ್ತಾರೆ, ಹೋಗಿ ಪ್ರಕರಣಗಳು ದಾಖಲಾಗ್ತವೆ. ಟನ್ ಗಟ್ಲೆ ಗಂಧವನ್ನ ಸೀಸ್ ಮಾಡ್ಕೊಬತ್ತೀವಿ. ಬಿಕಾಸ್ ಅದು ಘಟನೆ ನಡೆದಿರೋ ಜಾಗ ಕರ್ನಾಟಕದ ವ್ಯಾಪ್ತಿಯಲ್ಲಿತ್ತು. ಅದರಿಂದ ಕರ್ನಾಟಕದಲ್ಲಿ ಕೇಸ್ ರಿಜಿಸ್ಟರ್ ಮಾಡಿ ಆ ಗಂಧ ಮರ ಎಲ್ಲ ಸೀಸ್ ಮಾಡ್ತಾರೆ. ರಾಂಬೋ ಗೋಪಾಲಕೃಷ್ಣ ಅವರು ವೀರಪ್ಪನ್ ಕಾರ್ಯಾಚರಣೆ ಮಾಡಾಗ ತಾವು ಇದ್ರ ಅವ್ರ ಜೊತೆನಲ್ಲಿ? ಇಲ್ಲ, ಆ ಗ್ಯಾಂಗ್ ಜೊತೆಲಿಲ್ಲ. ಅದಕ್ ಮುಂಚೆ ಈ ವೀರಪ್ಪನ ಅಟ್ಟಹಾಸ ಶುರು ಆಗೋಕ್ಕಿಂತ ಮುಂಚೆ ನಾನು ಅಲ್ಲಿ ಕರ್ತವ್ಯ ಮಾಡಿದ್ದೆ. ಹಾಗಾಗಿ ಎಂಟೈರ್ ಜುಡಿಸಿಕ್ಷನ್ ನನಗೆ ಗೊತ್ತಿದೆ. ತಮಗೆ ತುಂಬಾ ಸುದೀರ್ಘವಾಗಿ 30 ವರ್ಷಗಳ ಕಾಲ ಪೊಲೀಸ್ ಇಲಾಖೆ ಸೇವೆ ಮಾಡಿದ್ರಿ. ಈ ಟೈಮ್ನಲ್ಲಿ ತಾವು ಯಾವ್ದಾರೊಂದು ವಿಶೇಷ ಕೆಲಸ ಕಾರ್ಯಗಳನ್ನು ಮಾಡಿದಾಗ ಇಲಾಖೆಯಿಂದ ಏನಾದ್ರು ಒಂದು ಅಪ್ರಿಶಿಯೇಷನ್ ಲೆಟರ್? ನಾನು ಇದೇ ಫಾರೆಸ್ಟ್ ಮೊಬೈಲ್ ಸ್ಕ್ವಾಡ್ ಅಲ್ಲಿ ಇದ್ದಾಗ ನಾನು 260ಕ್ಕೂ ಹೆಚ್ಚು ಅನ್ಲೈಸೆನ್ಸ್ಡ್ ವೆಪನ್ಸ್ ಅದನ್ನ ಸೀಸ್ ಮಾಡಿದ್ದೆ. ಸೀಸ್ ಮಾಡಿ ಹಲವಾರು ಪ್ರಕರಣಗಳನ್ನ ಅನ್ಲೈಸೆನ್ಸ್ಡ್ ವೆಪನ್ ಇಟ್ಕೊಂಡಿದ್ದವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆಗಳನ್ನ ದಾಖಲು ಮಾಡಿ ಅದು ರಾಮಾಪುರ ಪೊಲೀಸ್ ಸ್ಟೇಷನ್ ಮತ್ತು ಮಹದೇಶ್ವರ ಬೆಟ್ಟ ಪೊಲೀಸ್ ಸ್ಟೇಷನ್, ಅನ್ನೂರು ಪೊಲೀಸ್ ಸ್ಟೇಷನ್, ಕೊಳ್ಳೇಗಾಲ ಪೊಲೀಸ್ ಸ್ಟೇಷನ್ಗಳಲ್ಲಿ ಕಂಪ್ಲೇಂಟ್ ದಾಖಲಾಗಿದೆ. ಆ ದಾಖಲಾಗಿದ್ದು ಆಮೇಲೆ ಅವೆಲ್ಲ ವೆಪನ್ಗಳನ್ನ ಕೋರ್ಟ್ಗೂ ಸಹ ಕೊಟ್ಟಿದೆ. ಕೋರ್ಟ್ಗೂ ಕೊಟ್ಟಿದ್ದು ಆ ಕೇಸ್ಗಳೆಲ್ಲ ನನಗೆ ಮೆಡಲ್ಗೆ ರೆಕಮೆಂಡ್ ಆಗಿತ್ತು. ಕಾರಣಾಂತರದಿಂದ ಮೆಡಲ್ ಸಿಕ್ಲಿಲ್ಲ. ನನ್ನ ಅಧೀನ ಕೆಲಸ ಮಾಡ್ತಿದ್ದಂತ ಸಿಬ್ಬಂದಿಗೆ ಕಂಚಿನ ಪದಕಗಳನ್ನ ಅವ್ರಿಗೆ ಕೊಟ್ರು. ಮತ್ತೆ ನನಗೆ ಚಿನ್ನದ ಪದಕ ಸಿಕ್ಲಿಲ್ಲ. ಕಾರಣ ಗೊತ್ತಿಲ್ಲ.
ಹ್ಮ್ ಅದರಿಂದ SP IG ಅವರು ಅವಾಗ ಹ್ಮ್ AP ದೊರೆ ಅಂತ ಹೇಳಿ ಹ್ಮ್ DIG ಫಾರೆಸ್ಟ್ ಮೊಬೈಲ್ ಸ್ಕ್ವಾಡ್ ಅವರು ನನಗೆ ಅವರು ಅವರ ಹಸ್ತಾಕ್ಷರದಲ್ಲಿ ಅಪ್ರಿಸಿಯೇಷನ್ ಗುಡ್ ಸರ್ವಿಸ್ ಎಂಟ್ರಿ ಹ್ಮ್ ನನ್ನ ರಿಜಿಸ್ಟರ್ಲಿ ಹ್ಮ್ ದಾಖಲು ಮಾಡಿದ್ದಾರೆ. ತಾವು ಎಷ್ಟು ವರ್ಷಗಳ ಕಾಲ ಸೇವೆ ಮಾಡಿದ್ರಿ ಸರ್ ಪೊಲೀಸ್ ಇಲಾಖೆಯಲ್ಲಿ? 36 ವರ್ಷ ಹ್ಮ್ ಸುದೀರ್ಘ ಸೇವೆಯನ್ನು ಮಾಡಿದ್ದೇನೆ. 1977ರಿಂದ 77ರಿಂದ 94ರವರೆಗೆ ಹಾ ಹಾ ಸಬ್ ಇನ್ಸ್ಪೆಕ್ಟರ್ ಕೆಲಸ ಮಾಡಿದ್ದೀನಿ. ಹಾ 94ರಿಂದ 2006ವರೆಗೆ ಹ್ಮ್ ನಾನು ವೃತ್ತ ನಿರೀಕ್ಷಕನಾಗಿ ಕೆಲಸ ಮಾಡಿದ್ದೀನಿ. ಹ್ಮ್ 2006ರಿಂದ 2013ರವರೆಗೆ ಹ್ಮ್ DYSP ಆಗಿ ಕೆಲಸ ಮಾಡಿದ್ದೀನಿ. ಹ್ಮ್ ಹ್ಮ್ ನಾನು DYSP ಆಗಿ ಚಿಂತಾಮಣಿ ಸಬ್ ಡಿವಿಷನ್, ಹ್ಮ್ ಮಧುಗಿರಿ ಸಬ್ ಡಿವಿಷನ್ ಮತ್ತು ಕರ್ನಾಟಕ ಪೊಲೀಸ್ ಅಕಾಡೆಮಿ ಹ್ಮ್ ನಲ್ಲಿ ಕೆಲಸ ಮಾಡಿದ್ದೀನಿ. ಹ್ಮ್ ಮಳವಳ್ಳಿ ಮತ್ತೆ ಕುಶಾಲನಗರ ಮತ್ತೆ ನಂಜನಗೂಡು ಇಲ್ಲಿ ಎಲ್ಲಾನು ಪ್ರಭಾರ DYSP ಆಗು ಸಹ ಹ್ಮ್ ಹ್ಮ್ ಕೆಲಸ ಮಾಡಿದ ಅನುಭವ ಇದೆ. ತಾವು ಸುಮಾರು 36 ವರ್ಷ ಸೇವೆ ಮಾಡಿ 2013ರಲ್ಲಿ ನಿವೃತ್ತಿ ಆದ್ರಿ. 13ರಲ್ಲಿ ಹ್ಮ್ ನಾನು ಲೋಕಾಯುಕ್ತ ಪೊಲೀಸ್ ಅಧೀಕ್ಷಕನಾಗಿ ಹ್ಮ್ ಕಡೆ ಲಾಸ್ಟ್ ನಿವೃತ್ತಿಗೆ ಇನ್ನೊಂದು ತಿಂಗಳಿದೆ ಅಂತೇಳಿ ಹ್ಮ್ ನನಗೆ ಪ್ರಮೋಷನ್ ಸಿಕ್ತು. ಹ್ಮ್ 1 ತಿಂಗಳು ನಾನು ಮಂಗಳೂರು ಲೋಕಾಯುಕ್ತ ಪೊಲೀಸ್ ಅಧೀಕ್ಷಕರಾಗಿ ಹ್ಮ್ ಕರ್ತವ್ಯ ನಿರ್ವಹಿಸಿ ನಿವೃತ್ತನಾಗಿರ್ತೇನೆ. ನೀವು ಲೋಕಾಯುಕ್ತ ಅಧೀಕ್ಷಕರಾಗಿ ಕೆಲಸ ಮಾಡ್ಬೇಕಾರೆ ಲೋಕಾಯುಕ್ತ ಮುಖ್ಯಸ್ಥರು ಯಾರಾಗಿದ್ರಿ ಅವಾಗ? ಆಗ ಲೋಕಾಯುಕ್ತ ಮುಖ್ಯ ಒಂದು ADGP ಅವರು ಸತ್ಯನಾರಾಯಣ ರಾವ್ ಅಂತ ADGP ಇದ್ರು ಅವರು. ಇಷ್ಟೆಲ್ಲ ಸುದೀರ್ಘವಾಗಿದ್ದಂತ ಸೇವೆ ಮಾಡಿದಿರ ಪೊಲೀಸ್ ಇಲಾಖೆಯಲ್ಲಿ. ತಮ್ಮ ಫ್ಯಾಮಿಲಿ ಬಗ್ಗೆ ಕೇಳ್ಬೋದಾ? ತಮ್ಮ ಪತ್ನಿ ಅವ್ರ ಬಗ್ಗೆ ದಯಮಾಡಿ ತಿಳಿಸ್ಕೊಡಿ. ಅವರು ನಾನು 1981ನೇ ಇಸ್ವಿ ಮೇ ತಿಂಗಳಲ್ಲಿ ನಾನು ವನಿತಾ ಅಂತ ಮಂಗಳೂರಿನ ಒಂದು ಹುಡುಗಿ ವಿಠಲ್ ಭಂಡಾರಿ ಮತ್ತು ವಿಠಲ್ ಭಂಡಾರಿನವರ ಮಗಳನ್ನ ಮದುವೆ ಆದೆ. ನನಗಿಬ್ರು ಗಂಡು ಮಕ್ಕಳಿದ್ದಾರೆ. ಒಬ್ಬ ಮಗ ಅಕ್ಷಯ್ ರಾಜ್ ಅಂತ, ಅವನು ಲಂಡನ್ ನಲ್ಲಿ ಕೆಲಸ ಮಾಡ್ತಾನೆ. ಅವನು BSc ಕಂಪ್ಯೂಟರ್ ಸೈನ್ಸ್. ಮತ್ತ ಅವನು ಮದುವೆ ಮಾಡ್ಕೊಂಡು ಅವನು ಸ್ಪೇನ್ ದೇಶದ ಒಂದು ಹೆಣ್ಮಗಳನ್ನ ಮದುವೆ ಮಾಡ್ಕೊಂಡಿದ್ದಾನೆ. ಒಂದು ಹೆಣ್ಮಗು ಇದೆ ಅವನಿಗೆ. ನನಗೆ ಇನ್ನೊಬ್ಬ ಗಂಡು ಮಗ, 2ನೇ ಗಂಡು ಮಗ ಆಫ್ರಿಕಾದಲ್ಲಿ ಕೆಲಸ ಮಾಡ್ತಿದ್ದಾನೆ. ಸೊಸೆ ಬಂದು ಬೆಂಗಳೂರಲ್ಲಿ ಕೆಲಸ ಮಾಡ್ತಾಳೆ. ಅವ್ರಿಗೂ ಸಹ ಒಂದು ಹೆಣ್ಮಗು ಇದೆ. ನಾವು ಈಗ ಹಾಲಿ KC ಲೇಔಟ್ ಅಲ್ಲಿ ನಿವೃತ್ತಿ ಜೀವನ ನಮ್ಮ ಸ್ವಂತ ಮನೆಯಲ್ಲಿ ನಿವೃತ್ತಿ ಜೀವನ ನಡೆಸ್ತಾ ಇದ್ದೀವಿ. ಈಗ ನಿವೃತ್ತರಾಗಿ ಆರಾಮಾಗಿ ನಿವೃತ್ತಿ ಜೀವನ ಮಾಡ್ತಾ ಇದ್ದೀವಿ. ಪೆನ್ಷನ್ ಬರುತ್ತೆ. ನಮ್ಮ ಶ್ರೀಮತಿಯವರು ಸಹ ಟೆಲಿಫೋನ್ ಡಿಪಾರ್ಟ್ಮೆಂಟ್ ಭಾರತೀಯ ಸಂಚಾರಿ ನಿಗಮದಲ್ಲಿ ಅವರು ಅಧಿಕಾರಿಯಾಗಿ ಕೆಲಸ ಮಾಡಿ ನಿವೃತ್ತರಾಗಿದ್ದಾರೆ. ಇಬ್ಬರು ಸರ್ವಿಸ್ ಅಂದ್ರೆ ಅವರು ನಿವೃತ್ತರಾಗಿದ್ದಾರೆ. ನಾವು ಸಂತೃಪ್ತವಾದಂತ ಜೀವನವನ್ನ ನಡೆಸ್ತಾ ಇದ್ದೀವಿ. ದೇವರ ದಯೆಯಿಂದ ಏನು ತೊಂದರೆ ಇಲ್ಲ. ತಾವು ಸುಮಾರು 36 ವರ್ಷಗಳ ಕಾಲ ಆ ಪೊಲೀಸ್ ಸೇವೆಯಲ್ಲಿ ವಿವಿಧ ಇಲಾಖೆಗಳಲ್ಲಿ ಸೇವೆ ಮಾಡಿದಿರಾ. ಈ ಸೇವೆ, ಪೊಲೀಸ್ ಸೇವೆ ನಿಮಗೆ ಹೇಗೆ ಅನಿಸಿದೆ? ನನಗೆ ಪೊಲೀಸ್ ಸೇವೆ ತುಂಬಾ ತೃಪ್ತಿಯನ್ನು ತಂದು ಕೊಟ್ಟಿದೆ. ನನ್ನ ವೈಯಕ್ತಿಕ ಜೀವವನ್ನ ಮರೆತು ಹೆಂಡತಿ ಮಕ್ಕಳ ಜೊತೆಲಿ ನನ್ನ ಪರ್ಸನಲ್ ಲೈಫ್ ಅನುಭವಿಸ್ಲಿಕ್ಕೆ, ಸಂತೋಷ ಪಡ್ಲಿಕ್ಕೆ ಅವಕಾಶ ಆಗದೆ ಇರಬಹುದು. ಆದ್ರೆ ನನ್ನ ವೃತ್ತಿ ಜೀವನದಲ್ಲಿ ಯಶಸ್ವಿಯಾದ ಸೇವೆಯನ್ನ ಸಲ್ಲಿಸಲಿಕ್ಕೆ ನನಗೆ ಅವಕಾಶ ಸಿಕ್ಕಿದೆ. ಆ ಬಗ್ಗೆ ನನಗೆ ತೃಪ್ತಿ ಇದೆ. ಯಾಕಂದ್ರೆ ಸಮಾಜಕ್ಕೆ ಏನಾರ ಒಂದು ಒಳ್ಳೇದನ್ನು ಕೊಡ್ಬೇಕಾದ್ರೆ ಪ್ರತಿಯೊಬ್ಬರಿಗೂ ಒಂದೊಂದು ಅವಕಾಶ ಬರುತ್ತೆ. ಹಾಗೆ ನಮ್ಗೆ ಆ ರೀತಿ ಒಳ್ಳೆ ಕೆಲಸ ಮಾಡುವಂತ, ಈಗ ಪೊಲೀಸ್ ಸ್ಟೇಷನ್ ಅಂದ್ರೆ ನೀವು ತಿಳ್ಕೊಳ್ಳಿ, ಪೊಲೀಸ್ ಇಲಾಖೆಯ ಯಾವುದೇ ಅಂತದ ಅಧಿಕಾರಿ ಆಗ್ಲಿ ನಮ್ಮ ಹತ್ರ ಬರ್ತಕ್ಕಂಥದ್ದು 2 ಕ್ಯಾಟಗರಿ ಜನ. ಒಂದು ತೊಂದರೆಗೊಳಗಾದವರು, ಇನ್ನೊಂದು
ತೊಂದರೆ ಕೊಟ್ಟವರು. ಹ್ಮ್ ಹ್ಮ್ ತೊಂದರೆಗೆ ಒಳಗಾದವರಿಂದ ದೂರ ಬಂದಾಗ ಹ್ಮ್ ತೊಂದರೆ ಕೊಟ್ಟವರನ್ನ ಪತ್ತೆ ಹಚ್ಚಿ ಕ್ರಮ ತೆಗೆದುಕೊಂಡ್ರೆ ಹ್ಮ್ ಅವ್ರಿಗೆ ಒಂದು ಖುಷಿ ಆಗುತ್ತೆ. ಹ್ಮ್ ಮತ್ತು ಸ್ವಾಸ್ಥ್ಯ ಸಮಾಜ, ಹ್ಮ್ ನಾವು ಸಮಾಜವನ್ನ ದಲ್ಲಿ ಅತಿ ಹೆಚ್ಚು ಅತಿರೇಕವಾದಂತ ಹ್ಮ್ ಲಾ ಅಂಡ್ ಆರ್ಡರ್ಗಳಿಗೆ ಆಸ್ಪದ ಕೊಡ್ತಕ್ಕಂತ ಹ್ಮ್ ಘಟನೆಗಳು ಆಗದೆ ಇದ್ದಾಗೆ ಹ್ಮ್ ಎಷ್ಟು ಎಚ್ಚರಿಕೆಯಿಂದ ಕೆಲಸ ಮಾಡ್ತೀವೋ ಹ್ಮ್ ಅವಾಗ ಸ್ವಾಸ್ಥ್ಯ ಸಮಾಜವನ್ನ ನಾವು ಹ್ಮ್ ನಿರ್ಮಾಣ ಮಾಡಬಹುದು. ಹ್ಮ್ ಆಮೇಲೆ ನಿಮ್ಮ ಸೇವಾವಧಿನಲ್ಲಿ ಯಾರಾದ್ರೂ ಶೋಷಿತರು ತಮ್ಮ ಹತ್ರ ಬಂದು ಇಂಥ ತೊಂದರೆ ಆಗ್ತಾ ಇದೆ ನಮ್ಗೆ ಪರಿಹಾರ ಮಾಡ್ಕೊಡಿ ಅಂತ ಕೇಳಿದ ಉದಾಹರಣೆಗಳಿದೆಯಾ? ಬೇಕಾದಷ್ಟು ಹ್ಮ್ ಬೇಕಾದಷ್ಟು ಆಲ್ಮೋಸ್ಟ್ ನಮ್ಮ ವೃತ್ತಿ ಜೀವನದಲ್ಲಿ ಹ್ಮ್ ನಾನು ನನ್ನ ಆತ್ಮಸಾಕ್ಷಿಯಿಂದ ಹ್ಮ್ ಒಂದು 75% ಹ್ಮ್ ಒಂದು ತೃಪ್ತಿದಾಯಕವಾದಂತ ಹ್ಮ್ ಬಂದವರಿಗೆ ಉತ್ತಮವಾದಂತ ರೆಮಿಡಿ ಅಂತ ಏನ್ ಹೇಳ್ತಾರೆ ಹ್ಮ್ ಹ್ಮ್ ಇಂಗ್ಲಿಷಲ್ಲಿ, ಅವರ ಅಗತ್ಯಗಳನ್ನ ಹ್ಮ್ ಒಂದು ಪೂರೈಸಿ ಹ್ಮ್ ಅವರ ಉತ್ತಮವಾದಂತ ಆಡಳಿತವನ್ನ ಹ್ಮ್ ಕೊಡ್ಲಿಕ್ಕೆ ಹ್ಮ್ ಸಾಧ್ಯ ಆಗಿದೆ. ಆಯ್ತು. ನಿಮ್ಮ ಒಂದು ಸೇವಾವಧಿನಲ್ಲಿ ತಾವು ದಕ್ಷತೆಯಿಂದ ಪ್ರಾಮಾಣಿಕತೆಯಿಂದ ಯಾವುದೇ ಭ್ರಷ್ಟಾಚಾರದ ಸೇವೆ ಮಾಡಿರತಕ್ಕಂಥದ್ದು ಉಂಟಾ? ಇದೆ. ಹ್ಮ್ ಏನಪ್ಪಾ ಅದು ಅಂದ್ರೆ ಹ್ಮ್ ನಾವು ತುಂಬಾ ಸ್ಟ್ರಿಕ್ಟ್ ಆಗಿ ಹ್ಮ್ ಪರಿಶುದ್ಧ ನಡವಳಿಕೆ ಇಟ್ಕೊಂಡು ಕೆಲಸ ಮಾಡಿದ್ರೆ ಹ್ಮ್ ಸಮಾಜದಲ್ಲಿ ಈ ಜೂಜು ಮಟ್ಕ ಹ್ಮ್ ಜೂಜು ಮಟ್ಕ ಮತ್ತೆ ಎನಿ ಅದರ್ ಟೈಪ್ ಆಫ್ ಲಾಲೆಸ್ ಆಕ್ಟಿವಿಟೀಸ್ ಹ್ಮ್ ಕಂಟ್ರೋಲ್ ಮಾಡ್ತೀವಿ, ಹ್ಮ್ ಕಂಟ್ರೋಲ್ ಆಗುತ್ತೆ. ಹ್ಮ್ ಅದೇ ಸಾರ್ವಜನಿಕರಿಗೆ ಬೆನಿಫಿಟ್, ಹ್ಮ್ ಅದೇ ಬೆನಿಫಿಟ್. ಹ್ಮ್ ಹ್ಮ್ ಈಗ ವೇಷವಾಟಿಕೆ ಇರ್ಬೋದು, ಜೂಜಾಟ ಇರ್ಬೋದು, ಮಟ್ಕ ಇರ್ಬೋದು, ಹ್ಮ್ ಇಂತಹ ಸೋಸಿಯೋ ಪೀಡೆ ಅಂತಾರೆ, ಪಿಡುಗು ಅಂತಾರೆ, ಹ್ಮ್ ಸಾಮಾಜಿಕ ಪಿಡುಗು ಅಂತಾರೆ. ಹ್ಮ್ ಹ್ಮ್ ಇದನ್ನೆಲ್ಲ ಕರೆಕ್ಟ್ ಆಗಿ ನಿಯಂತ್ರಣಕ್ಕೆ ತಕೊಂಡ್ರೆ ಹ್ಮ್ ಸಮಾಜಕ್ಕೆ ನಾವು ಕೊಡ್ತಕ್ಕಂತ ಉತ್ತಮವಾದಂತ ಆಡಳಿತ ಸಮಾಜಕ್ಕೆ ಸಹಾಯ ಆಗುತ್ತೆ, ಸಮಾಜಕ್ಕೆ ಸಹಾಯ ಆಗುತ್ತೆ. ಸರ್, ಆಮೇಲೆ ನಿಮ್ಮ ಸೇವಾವಧಿನಲ್ಲಿ ಯಾವಾಗಾದ್ರೂ ರಾಜಕೀಯ ವ್ಯಕ್ತಿಗಳು ಜೊತೆಗೆ ಮುಖಾಮುಖಿ ಆಗಿರೋದು ಉಂಟಾ? ರಾಜಕೀಯ ವ್ಯಕ್ತಿಗಳು ಮುಖಾಮುಖಿಯಾಗಿ ತುಂಬಾ ವಿಕೋಪಕ್ಕೆ ಹೋಗೋ ರೀತಿ ಇಲ್ಲ, ಹ್ಮ್ ಸಾಧಾರಣ ಮಟ್ಟದಲ್ಲಿ ಆಗಿದ್ದಾರೆ. ಹ್ಮ್ ಈ ಆದಾಗ ನಾವು ಅದಕ್ಕೆ ಅವಕಾಶ ಕೊಡ್ತಿರ್ಲಿಲ್ಲ. ಹ್ಮ್ ಅವಾಗ ಎಲ್ಲ ಸ್ವಲ್ಪ ಆ ರೀತಿ ಅಧಿಕಾರಿಗಳು ದಕ್ಷತೆಯಿಂದ ಕೆಲಸ ಮಾಡ್ಲಿಕ್ಕೆ ಅವಕಾಶ ಇತ್ತು. ಹ್ಮ್ ಹಾಗಾಗಿ ನಮ್ಗೆ ಅಂತೊಂದು ಅಪ್ಪರ್ ಹ್ಯಾಂಡ್ ಅಂದ್ರೆ ಹ್ಮ್ ಡಿಪ್ಲೊಮೆಟಿಕ್ ಆಗಿ ಮಾಡಕ್ಕೆ ಅವಕಾಶಗಳು ಇರ್ತವೆ. ಅಂದ್ರೆ ಯಾರೊಬ್ಬ ವ್ಯಕ್ತಿ ಇರ್ತಾನೆ, ಅವನ ಅಪರಾಧ ಮಾಡಿರ್ತಾನ, ಅವನ ಈ ತರ MLA ಕಡೆನೋ MP ಕಡೆನೋ ಯಾವ ಕಡೆನೋ ತಮ್ಮ ಕೂಡ ಬಿಡಿ ಎಂಬಿಟ್ಟಿದ್ದಾನೆ, ಸ್ಟೇಷನ್ ಬರೋದು, ಮೇಲೆ ಒತ್ತಡ ಹಾಕೋದು, ಅವೆಲ್ಲ ಮಾಡೋಂಥದ್ದು ಏನಾದ್ರು ಅವಕಾಶ ಉಂಟಾ, ಇತ್ತ? ಆ ತರ ಬರುತ್ತೆ, ಸಹಜವಾಗಿ ಬರುತ್ತೆ, ಹ್ಮ್ ಬಂದೇ ಬರುತ್ತೆ. ಹ್ಮ್ ನಾವು ಡಿಪ್ಲೊಮೆಟಿಕ್ ಆಗಿ ಹ್ಮ್ ಸ್ವಲ್ಪ ಅಡ್ವಾನ್ಸ್ ಮಾಹಿತಿಗಳನ್ನ ಹ್ಮ್ ತಗೊಳ್ಳುವಂಥದ್ರಲ್ಲಿ ಹ್ಮ್ ಮತ್ತೆ ಮುಂದೆ ಈ ಘಟನೆಗಳನ್ನ ಇದೇನಾಗ್ಬೋದು, ಯಾವ ಹಂತಕ್ಕೆ ಹೋಗ್ಬೋದು ಅಂತ ಹ್ಮ್ ಗ್ರಹಿಸೋ ವಿಚಾರದಲ್ಲಿ ಹ್ಮ್ ನಾವು ಮತ್ತು ನಮ್ಮ ಸಿಬ್ಬಂದಿ ಹ್ಮ್ ಜಾಗೃತರಾಗಿದ್ರೆ ಹ್ಮ್ ಈ ಒತ್ತಡ ಬರೋಕ್ಕೂ ಮುಂಚೆನೆ ಹ್ಮ್ FIR ಮಾಡಿ ಕೋರ್ಟ್ ಕಳಿಸ್ಬಿಟ್ರೆ ಹ್ಮ್ ಏನು ಮಾಡಕ್ಕಾಗಲ್ಲ. ಕೋರ್ಟ್ಗೆ ಹೋಗ್ಬಿಟ್ರೆ ಕೋರ್ಟ್ಗೆ ಹೋಗಿದ್ದಪ್ಪ, ಕೋರ್ಟ್ಗೆ ಹೋಗ್ಬಿಟ್ಟಿದೆ, ಆಯ್ತು ನೋಡೋಣ ಅಂತ ಹೇಳಿ ಹ್ಮ್ ಅವ್ನ್ ಮತ್ತೆ ಕೇಳದೇ ಇದ್ದಂಗೆ ಹ್ಮ್ ಸ್ವಲ್ಪ ಫ್ಲೆಕ್ಸಿಬಲ್ ಆಗಿದ್ದು ಹ್ಮ್ ನಂತರ ಬಿಗಿಯಾದ ನಿಲುವು ತಗೊಂಡಿದೆ, ಹ್ಮ್ ಕೋರ್ಟ್ ಕಳಿಸ್ಬೋದು. ಆಮೇಲೆ ಈಗ ಏನಪ್ಪಾ ಅಂದ್ರೆ, ನೀವು ಕೆಲ್ಸಕ್ಕೆ ಸೇರ್ಬೇಕಾದಂತ ಅವಧಿಯಲ್ಲೂ ಕೂಡ ಇವಾಗಿರತಕ್ಕಂಥ ವಾತಾವರಣ ಆಗಿನ ವಾತಾವರಣಕ್ಕೂ ಈಗಿನ ವಾತಾವರಣಕ್ಕೂ ಹೆಂಗಿದೆ? 100% ಭಿನ್ನವಾಗಿದೆ. ಹ್ಮ್ ಈಗಿನ ಅಧಿಕಾರಿಗಳಿಗೆ ಈಗಿನ ವಾತಾವರಣದಲ್ಲಿ ಕೆಲಸ ಮಾಡೋದು ಸ್ವಲ್ಪ ಕಷ್ಟ ಇದೆ. ಹ್ಮ್ ಈಗ ಅತಿಯಾದಂತ ಹಸ್ತಕ್ಷೇಪ, ಹ್ಮ್ ಅತಿ 100% ಹಸ್ತಕ್ಷೇಪ. ಆದ್ರೆ ಹ್ಮ್ ಅವ್ರ ಹಸ್ತಕ್ಷೇಪ ಮಾಡ್ತಾರೆ ಅಂತೇಳಿ ನಾವೇನೋ ಮಾಡಕ್ಕ ಆಗಲ್ಲ, ಹ್ಮ್ ನಾವು ಕೆಲಸ ಮಾಡ್ಲೇಬೇಕು. ಯಾಕಂದ್ರೆ ಯಾವ ಲಾ ನಮ್ಮನ್ ಬಿಡಲ್ಲ. ಹ್ಮ್ ಈಗ ಅವನಿಗೆ ಕೈ ಮುರಿದೋಗಿರೋನಿಗೆ ಮುರಿದಿಲ್ಲ ಅಂತ ಬರ್ಕೊಳಕ್ ಆಗಲ್ಲ, ಹ್ಮ್ ಸರ್ಟಿಫಿಕೇಟ್ ಇರುತ್ತೆ, ಮುರಿದ ಹ್ಮ್ ಬಟ್ ದಕ್ಷತೆಯಿಂದ ಕೆಲಸ ಮಾಡ್ಲಿಕ್ಕೆ
ಕಷ್ಟ ಆಗ್ತದೆ ಅಷ್ಟೇ. ಹ್ಮ್ ಅದರಿಂದ ಅವಾಗ ಇಂಟರ್ವೆನ್ಷನ್, ಹ್ಮ್ ಈ ರಾಜಕಾರಣಿಗಳ ಇಂಟರ್ವೆನ್ಷನ್ ಇಂದ ನಾವು ತೀಕ್ಷ್ಣವಾಗಿ ಹ್ಮ್ ಮೋರ್ ಎಫೆಕ್ಟಿವ್ ಆಗಿ ಮಾಡಕ್ಕಾಗಲ್ಲ. ಅವಾಗ ಈಗ ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ಗಾಗಲಿ, ಇನ್ಸ್ಪೆಕ್ಟರ್ ಪೋಸ್ಟ್ಗಾಗಲಿ, ಪೇದೆಗಳ ಪೋಸ್ಟ್ಗಾಗಲಿ ಕಾಲ್ ಫಾರ್ಮ್ ಮಾಡ್ತಾ ಇದ್ರು. ಹೌದು. ಕಾಲ್ ಫಾರ್ಮ್ ಮಾಡ್ತಾ ಇರ್ತಕ್ಕಂಥ ತಕ್ಕದಾಗಿರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿ ಹಾಕಿ ಸೆಲೆಕ್ಟ್ ಆದಾಗ ಹೋಗ್ತಾ ಇದ್ರು. ಆದ್ರೆ ಈಗ ಆ ಪರಿಸ್ಥಿತಿ ಇಲ್ಲ. ಈಗೇಂದ್ರೆ ಯಾರೋ ಒಂದು ನಾಯಕರ ಕೈ ಇಳ್ಕೊಂಡ್ಬಿಡ್ತದೆ, ಯಾರೊಬ್ರು ಪ್ರಭಾವಿ ಕೈನಲ್ಲಿ ಇಳ್ಕೊಂಡ್ಬಿಡ್ತದೆ. ಅವರು ಇಂತಿಂಥವ್ರಿಗೆ ಇಷ್ಟಿಷ್ಟು ಏನೋ ಒಂದು ಭ್ರಷ್ಟಾಚಾರ ಮುಖಾಂತರವಾಗಿ ನೇಮಕ ಮಾಡ್ತಂತಂದು ಆ ಥರ ಒಂದು ಪಾಠ ಈಗ ಬೆಳ್ಕೊಂಬಿಟ್ಟಿದೆ ಈಗ. ಸರ್ ಅದಾದ್ರಿಂದನೇ ಈಗ ಎಲ್ಲ ಎನ್ಕ್ವೈರಿಗಳು ಆ ರೀತಿ ಅದೇ ಒತ್ತಡಕ್ಕೆ ಸಿಕ್ಕಾಕೊಂಡು ಅವ್ರ ಮಾತುಗಳನ್ನ ಕೇಳಿ ಏನೇನು ವ್ಯತ್ಯಾಸಗಳಾಯ್ತು, ಅಕ್ರಮಗಳು ನಡೀತು, ಆ ಅಧಿಕಾರಿಗಳ ಮೇಲೆ ಕೇಸ್ ಆಗಿದೆ, ಅಧಿಕಾರಿಗಳ ಮೇಲೆ ಎನ್ಕ್ವೈರಿ ಆಗಿದೆ. ಈಗಲೂ ಸಹ ಈ ಅಧಿಕಾರಿಗಳು ತೊಂದರೆಯಿಂದ ಈಚೆ ಬಂದಿಲ್ಲ. ಅಧಿಕಾರಿಗಳು ಆಮೇಲೆ ಅಧಿಕಾರಿಗಳ ಒತ್ತಡಕ್ಕೆ ಅವ್ರು ಕೆಲಸ ಮಾಡ್ಬೇಕಾಯ್ತು ಮಾಡ್ತಾರೆ. ಆದ್ರೆ ನೇಮಕಾತಿನಲ್ಲಿ ಈಗ ಪಾರದರ್ಶಕತೆ ಬಗ್ಗೆ ನೇಮಕ ಮಾಡ್ಲಿಕ್ಕೆ ಸಾಕಷ್ಟು ಎಚ್ಚರಿಕೆ ತಗೊಂಡಿದ್ದಾರೆ. ಈಗೆಲ್ಲ ಮಾಡ್ತಾ ಇದ್ದಾರೆ. ಈಗ ಸಾಧ್ಯ ಆಗ್ತಾ ಇಲ್ಲ. ಈಗ ಯಾರು ಇಂಟರ್ವ್ಯೂನ್ ಆಗೋದೆಲ್ಲ ಕಡಿಮೆ ಆಗಿದೆ, 75% ಕಡಿಮೆ ಆಗಿದೆ. ಆಮೇಲೆ ಸುಮಾರು ಸುದೀರ್ಘವಾಗಿ 36 ವರ್ಷ ಕಾಲ ತಾವು ಪೊಲೀಸ್ ಇಲಾಖೆ ಸೇವೆ ಮಾಡಿದಿರಿ. ಇವಾಗ ಪೊಲೀಸ್ ಇಲಾಖೆಗೆ ಯಾರು ಸೇರ್ಬೇಕು, ಸಬ್ ಇನ್ಸ್ಪೆಕ್ಟರ್ ಆಗ್ಬೇಕು, ಇನ್ಸ್ಪೆಕ್ಟರ್ ಆಗ್ಬೇಕು ಅಥವಾ ಕಾನ್ಸ್ಟೇಬಲ್ ಆಗ್ಬೇಕು ಅಂತ ಇವ್ರಿಗೆ ತಾವು ಏನೊಂದು ಅವ್ರಿಗೆ ಅಡ್ವೈಸ್ ಅನ್ನ ಮಾಡಕ್ಕೆ ಇಷ್ಟಪಡ್ತೀರ? ಅವ್ರಿಗೆ ಅಡ್ವೈಸ್ ಇಷ್ಟೇ, ಎದುರ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಕರ್ನಾಟಕ ರಾಜ್ಯ ವಿಸ್ತಾರಕವಾದ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಹಾಕಿದ್ರು ಕೆಲಸ ಮಾಡ್ಬೋದು. ನಾವು ನಮ್ ಕೆಲಸದಲ್ಲಿ ಭದ್ರಾಗ್ತೇವೆ ಅನ್ನೋದಾದ್ರೆ ಯಾವ ಭಯ ಇಲ್ಲದೆ ಇಲಾಖೆಗೆ ಸೇರ್ಬೋದು. ನಮ್ಮ ಕರ್ತವ್ಯ ಏನು, ನಮ್ಮ ಜವಾಬ್ದಾರಿ ಏನು ಅಂತ ಸಮರ್ಪಕವಾಗಿ ತಿಳ್ಕೊಂಡ್ರೆ ಕಾನೂನು ಬಾಹಿರವಾಗಿ ಮಾಡ್ಬೇಕು ಅಂತ ಲಾನಲ್ಲಿ ಎಲ್ಲೂ ಅವಕಾಶ ಇಲ್ಲ. ಅದನ್ನ ನೀವು ಬುದ್ಧಿವಂತಿಕೆಯಿಂದ ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇದೆ. ಅದಕ್ಕೂ ಮೀರಿ ಒತ್ತಡಗಳು ಬಂದ್ರೆ ಅವ್ರು ಏನೂ ನಮ್ಮಲ್ಲಿ ಮಾಡಕ್ಕಾಗಲ್ಲ. ವರ್ಗಾವಣೆ ಮಾಡ್ಬೋದು, ವರ್ಗಾವಣೆ ಮಾಡಿದ್ರೆ ಇನ್ನೊಂದ್ ಕಡೆ ಕೆಲಸ ಮಾಡ್ತೀವಿ. ಅದರಿಂದ ಯಾವುದೇ ರೀತಿಯಾದಂತ ಭಯ ಇಲ್ಲದೆ ಸೇರ್ಬೋದು, ಕೆಲಸ ಮಾಡ್ಬೋದು. ನಮ್ಮ ನಡವಳಿಕೆಯಲ್ಲಿ ಸ್ವಲ್ಪ ಫ್ಲೆಕ್ಸಿಬಿಲಿಟಿ, ಈಗಿನ ವಾತಾವರಣಕ್ಕೆ ತಕ್ಕಂತೆ ಸ್ವಲ್ಪ ಹೊಂದ್ಕೊಂಡು ಹೋಗ್ಬೇಕಾಗತ್ತೆ. ಹೊಂದ್ಕೊಂಡು ಅಂದ್ರೆ ಫ್ಲೆಕ್ಸಿಬಿಲಿಟಿ ಅಂದ್ರೆ ಕಾನೂನು ಬಾಹಿರವಾಗಲ್ಲ, ಕಾನೂನು ಚೌಕಟ್ಟಲ್ಲೇ ಕೆಲಸ ಮಾಡೋದು. ಸ್ವಲ್ಪ ಅಡಾಸಿಟಿ ಮಾಡಬಾರ್ದು. ಮಾತಾಡೋದಕ್ಕೆಲ್ಲ ಮಾಧ್ಯಮಗಳಿದ್ದಾವೆ, ನಾವು ಟೆಂಪರ್ ಕಳ್ಕೋಬಾರ್ದು. ಮತ್ತೆ ವಿ ಮಸ್ಟ್ ನೋ ಅವರ್ ವರ್ಕ್. ನಮ್ ಕೆಲಸ. ಇವಾಗ ನಿಮ್ಮ ದೀರ್ಘವಾದ ಅನುಭವದಲ್ಲಿ ಪೊಲೀಸ್ ವೃತ್ತಿ ಅನ್ನೋದು ಏನು ಅದನ್ನು ತಿಳಿಸಿದೆ ಮಟ್ಟ. ಪೊಲೀಸ್ ವೃತ್ತಿ ಅಂದ್ರೆ ನಮ್ಗೆ ಯಾವ ಟೈಮ್ನಲ್ಲಿ ಏನು ಜವಾಬ್ದಾರಿ ಕೆಲಸಗಳು ಬರ್ತವೆ ಅಂತ ಏನು ಹೇಳಕ್ಕಾಗಲ್ಲ. ನಮ್ದು ಮೇನ್ ವೃತ್ತಿನೇ ಒಂದು ಮೇಂಟೆನೆನ್ಸ್ ಆಫ್ ಲಾ ಅಂಡ್ ಆರ್ಡರ್, ಆಯ್ತಾ, ಕಾನೂನು ಸುವ್ಯವಸ್ಥೆ ನೋಡ್ಕೊಳ್ತಕ್ಕಂಥದ್ದು. ಇನ್ನೊಂದು ವರದಿಯಾಗುವಂತ ಅಪರಾಧಗಳನ್ನ ಪತ್ತೆ ಹಚ್ಚೋದು, ಮತ್ತೆ ಅಪರಾಧಗಳು ವರದಿ ಆಗದೆ ಇದ್ದಂಗೆ ಪ್ರಿಕಾಷನರಿ ಮೆಜರ್ಸ್ ತಗೊಳ್ಳೋದು, ಪ್ರಿವೆಂಟಿವ್ಸ್. ಸಮಾಜದ ಸ್ವಾಸ್ಥ್ಯವನ್ನ ಕಾಪಾಡುತ್ತೆ, ಸಮಾಜದ ಸ್ವಾಸ್ಥ್ಯ ಶಾಂತಿ ವ್ಯವಸ್ಥೆ, ಜನರ ನೆಮ್ಮದಿಯ ಜೀವನ, ನೆಮ್ಮದಿಯ ಬದುಕಿಗೆ ನಾವು ಒಂದು ಒಳ್ಳೆ ವಾತಾವರಣನ ಬಿಲ್ಡ್ ಮಾಡ್ಕೊಡ್ತಕ್ಕಂಥದ್ದು. ಪೊಲೀಸ್ ಅಂದ್ರೆ ಎಲ್ಲಾ ಹಂತದ ಈ ಸಮಾಜದ ಸ್ವಾಸ್ಥ್ಯ ಕೆಡಿಸುವಂತ ಎಲ್ಲ ಕೆಟ್ಟ ನಡವಳಿಕೆಗಳನ್ನ, ಸಾರ್ವಜನಿಕರುಗಳಿಂದ ಏನು ಕೆಟ್ಟ ನಡವಳಿಕೆ ತೋರಿಸ್ತಾರೆ, ಕ್ರಮ ತಗೊಳ್ಳಿಕ್ಕೆ ಎಲ್ಲ ರೀತಿಯ ಕಾನೂನುಗಳ ಅವಕಾಶ ಇದೆ. ಬಟ್ ಓನ್ಲಿ ಥಿಂಗ್ ವಿ ಆರ್ ಇಂಟ್ರೆಸ್ಟ್, ನಮ್ಮ ಇಂಟ್ರೆಸ್ಟು ಮತ್ತೆ ನಾವು ಕೆಲಸ ಮಾಡೋ ರೀತಿ, ಆಸಕ್ತಿ ಅದ್ರ ಮೇಲೆ ಹೋಗುತ್ತೆ. ಅದರಿಂದ ಎಲ್ಲವೂ ಸಾಧ್ಯ. ಪೊಲೀಸ್ಗೆ ಮಾತ್ರ ನಥಿಂಗ್ ಈಸ್ ಇಂಪಾಸಿಬಲ್. ಏನ್ ಸಾಧನೆ ಮಾಡಿ ತೋರಿಸ್ಬೋದು, ಕಾನೂನು ಚೌಕಟ್ಟಲ್ಲಿ ಮಾಡ್ಬೋದು, ಕಾನೂನು ಚೌಕಟ್ಟಲ್ಲೇ ಮಾಡ್ಬೋದು.
ನಾವು ಕಾನೂನು ಚೌಕಟ್ಟಲ್ಲಿ ಬಿಗಿಯಾದ ಆಡಳಿತ ಮಾಡಿದ್ರೆ ಇವ್ರು ತಡ್ಕೊಳಕ್ಕೆ ಆಗಲ್ಲ. ಯಾರು ಕಾನೂನು ಬಾಹಿರವಾಗಿ ನಡ್ಕೊಳ್ಳೋರ್ಗೆ ತಡ್ಕೊಳಕ್ಕೆ ಆಗಲ್ಲ. ಹಾಗಾಗಿ ಏನಿಲ್ಲ ಸರ್, ನಮ್ಮ ಇಲಾಖೆನಲ್ಲಿ ಪೊಲಿಟಿಕಲ್ ಹಸ್ತಕ್ಷೇಪ ನಿಲ್ಲಿಸ್ಬಿಟ್ರೆ, ಪೊಲಿಟಿಕಲ್ ಹಸ್ತಕ್ಷೇಪದಿಂದ ಟ್ರಾನ್ಸ್ಫರ್ ನಿಲ್ಲಿಸ್ಬಿಡ್ತು ಅಂದ್ರೆ ಪೊಲೀಸ್ ಎಂಟೈರ್ ಇಲಾಖೆಗೆ ಈ ಕಾನ್ಸ್ಟೇಬಲ್ ಟು ಟಾಪ್ ಆಫೀಸರ್ ವರ್ಗು ನಮ್ಮ ಪೋಸ್ಟಿಂಗ್ ಬಗ್ಗೆ, ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಅವ್ರ ಕೈ ಹಾಕ್ಬಾರ್ದು. ಬೇಕಾದ್ರೆ ನಾವು ತಪ್ಪು ಮಾಡೋದನ್ನ ಕೇಳಲಿ, ದಾಖಲೆ ಮಾಡದೇ ಇರೋದನ್ನ ಕೇಳಲಿ, ಅನ್ಯಾಯ ಮಾಡಿದ್ರೆ ಕೇಳಲಿ, ಅದನ್ನ ಕೇಳ್ಬೋದು. ಈಗ ಈ ಪೊಲೀಸ್ ವೃತ್ತಿನಲ್ಲಿ, ಪೊಲೀಸ್ ಕೆಲಸದಲ್ಲಿ ಹೆಚ್ಚಾಗಿ ರಾಜಕೀಯ ಹಸ್ತಕ್ಷೇಪ ಆಗ್ತಾ ಇದೆ. ಹಾಗೆ ನ್ಯಾಯವನ್ನು ಕೊಡ್ತಾ ಇರೋಂಥ, ನ್ಯಾಯವನ್ನ ತಿರುಚಿ ಏನೋ ಕೆಲಸ ಮಾಡ್ತಾ ಇರ್ತಕ್ಕಂಥ ಪರಿಸ್ಥಿತಿ ಉಂಟಾಗಿದೆ. ಈಗ ಒಂದೆರಡು ಮಾತು ನಿನ್ನೆ ತಾನೇ ಟಿವಿ ಚಾನಲ್ ಅಲ್ಲಿ ರಿಟೈರ್ಡ್ DGP ಭಾಸ್ಕರ್ ರಾವ್ ಅವರು ಪೊಲೀಸಲ್ಲಿ ಈ ಏನಿದೆ ಪೋಸ್ಟಿಂಗ್ಗಳ ಬಗ್ಗೆ ಅತಿಯಾದಂತ ರಾಜಕಾರಣಿಗಳು ಲಂಚ ತಗೊಳ್ತಕ್ಕಂಥದ್ದು, ಈ ಲಂಚ ಇದ್ರ ಬಗ್ಗೆ ಹಸ್ತಕ್ಷೇಪದಿಂದ ಆಡಳಿತ ಕುಸಿದಿದೆ, ಪೊಲೀಸ್ ಕೆಲಸ ಮಾಡಕ್ ಆಗ್ತಾ ಇಲ್ಲ, ಅಧೋಗತಿಗೆ ಹೋಗಿದೆ, ಮಾಮೂಲುಗಳು ಶುರು ಆಗಿದೆ, ಕಾಂಪಿಟೇಷನ್ ಮೇಲೆ ಮಾಮೂಲು ಶುರು ಆಗಿದೆ ಅಂತ ನಿನ್ನೆ ಅಲ್ಲ ಮೊನ್ನೆ ಟಿವಿ ಚಾನಲ್ ಅಲ್ಲಿ ನಮ್ DG ಅವರೇ ಹೇಳ್ಬಿಟ್ಟಿದ್ದಾರೆ. ಎಲ್ಲ ಬರೀ ಭ್ರಷ್ಟಾಚಾರವೇ ತುಂಬಿದೆ ಅಂತ ಹೇಳ್ಬಿಟ್ಟಿದ್ದಾರೆ. DG ಅವರೇ ಮೊನ್ನೆ ಟಿವಿನಲ್ಲಿ ಹೇಳಿದ್ದಾರೆ. ಈಗ ಪೊಲೀಸ್ ಇಲಾಖೆಗೆ ಬರ್ಬೇಕು, ಇನ್ಸ್ಪೆಕ್ಟರ್ ಆಗಿ, ಸಬ್ ಇನ್ಸ್ಪೆಕ್ಟರ್ ಆಗಿ ಬರ್ಬೇಕು ಅಂದ್ರೆ ಭ್ರಷ್ಟಾಚಾರ ಮುಖಾಂತರನೇ ಬರ್ಬೇಕು ಅವನು. ಇಲ್ಲ 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 ಇಲ್ಲ, ಆ ಭ್ರಷ್ಟಾಚಾರ ಇಲ್ದೇನೂ ಬರ್ಬೋದು, ಬಟ್ ಎದುರ್ಕೊಂಡ್ರೆ ಅವಶ್ಯಕತೆ ಇಲ್ಲ. ಪ್ರಾಮಾಣಿಕವಾಗಿ ಕೆಲಸ ಮಾಡೋ ಅವಶ್ಯಕತೆ. ಸರ್, ಎಷ್ಟೇ ಒಂದು ಕೆಟ್ಟ ವಾತಾವರಣದಲ್ಲಿ ಇಲಾಖೆ ರನ್ ಆಗ್ತಾ ಇರ್ತದೆ, ಒಂದ್ ದಿವಸ ರಾಜ್ಯದ ಆಡಳಿತ ಪರಿಸ್ಥಿತಿ ಅಧೋಗತಿಗೆ ಹೋದಾಗ ಒಳ್ಳೆ ಅಧಿಕಾರಿ ಬೇಕು ಅಂತ ಹುಡುಕ್ತಾರೆ. ದಕ್ಷತೆಯಲ್ಲಿ ಕೆಲಸ ಮಾಡೋರು ಬೇಕು, ಎಫೆಕ್ಟಿವ್ ಆಗಿ ಕೆಲಸ ಮಾಡಬೇಕು ಹುಡುಕ್ತಾರೆ. ಈಗ ಯಾವ್ದಾದ್ರು ಒಂದು ಜಿಲ್ಲೆಯಲ್ಲಿ ಅಡ್ಮಿನಿಸ್ಟ್ರೇಷನ್ ಕುಸಿದೋದ್ರೆ ಒಳ್ಳೆ SP ಯಾರಿದ್ದಾರೆ ಹುಡುಕ್ತಾರೆ, ಒಳ್ಳೆ DSP ಯಾರಿದ್ದಾರೆ ಹುಡುಕ್ತಾರೆ. ಯಾವ್ದಾರ ಸ್ಟೇಷನ್ ಸರಹದ್ದಲ್ಲಿ ಅಧೋಗತಿ ಹೋದ್ರೆ ಆಡಳಿತ ವ್ಯವಸ್ಥೆ, ಅಲ್ಲಿ SP ಕಮಿಷನರು ಆ ಸ್ಟೇಷನ್ಗೆ ಒಬ್ರು ಸಮರ್ಥ ಅಧಿಕಾರಿ ಬೇಕು ಅಂತ ಹುಡುಕ್ತಾರೆ. ಹಂಗೆ ಈ ದಕ್ಷವಾಗಿರೋ ಅಧಿಕಾರಿಗೆ ಒಂದ್ ದಿನ ಬಂದೇ ಬರ್ತದೆ. ಈ ದಕ್ಷತೆನ ಒಂದೇ ಸರಿ ರೂಢಿಸ್ಕೊಳಕ್ ಆಗಲ್ಲ. ದಕ್ಷತೆ ಸಹಜವಾಗಿಯೇ ಬರ್ಬೇಕದು, ನಮ್ಮ ಕಠಿಣ ಪರಿಶ್ರಮದಿಂದಾನೇ ಬರ್ಬೇಕು. ತಾವು ಬೇರೆ ಬೇರೆ ಎಲ್ಲ ಕಡೆ, ಕರ್ನಾಟಕ ಎಲ್ಲ ಕಡೆ ಸೇವೆ ಮಾಡಿದಿರಿ. ಮೈಸೂರಿನಲ್ಲಿ ತಾವು ಏನು ಸೇವೆ ಮಾಡಿದ್ದೀರಾ ಸರ್? ಮೈಸೂರು ಸಿಟಿ ಸರಸ್ವತಿಪುರಂ ಪೊಲೀಸ್ ಸ್ಟೇಷನ್, ಅಶೋಕ್ಪುರಂ ಪೊಲೀಸ್ ಸ್ಟೇಷನ್, ಮತ್ತೆ ಸಿಟಿ ಕ್ರೈಮ್ ಇನ್ವೆಸ್ಟಿಗೇಷನ್ ಬ್ರಾಂಚ್ CCIB ಘಟಕದಲ್ಲಿ ಕೆಲಸ ಮಾಡಿದ್ದೀನಿ. ಆಮೇಲೆ ಸಿಟಿ ಸಿವಿಲ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ ಕೂಡ ಅದೇ ಸಿಟಿ ಕ್ರೈಮ್ ಇನ್ವೆಸ್ಟಿಗೇಷನ್ ಬ್ರಾಂಚ್ ಅಲ್ಲಿ ಕೆಲಸ ಮಾಡಿದ್ದೀನಿ. ಅವಾಗ ಈ ತಲೆ ಮರೆಸ್ಕೊಂಡಿರ್ತಕ್ಕಂಥ ಅಪರಾಧಿಗಳ ಬಗ್ಗೆ, ಆ ಅಪರಾಧಿಗಳ ಬಗ್ಗೆ ವಾರಂಟ್ ಎಲ್ಲ ತರಿಸಿ ಅವ್ರನ್ನ ಮತ್ತೆ ಆ ಕೇಸಲ್ಲಿ ಅವರು ನ್ಯಾಯಾಲಯಕ್ಕೆ ಹಾಜರಾಗುವಂತ ರೀತಿ. ಸರ್, ಪೊಲೀಸಲ್ಲಿ ನಿದ್ದೆಗೆ ಹೋಗ್ದೆ 24 hours ಕೆಲಸ ಮಾಡ್ತೀನಿ ಅಂದ್ರು ಕೆಲಸ ಮುಗಿಲಿಕ್ಕಿಲ್ಲ ಸರ್, ಕೆಲಸ ಮುಗಿಲಿಕ್ಕಿಲ್ಲ. ಎಲ್ಲಾ ಹಂತದ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಕೈ ಜೋಡಿಸಿ ಕೆಲಸ ಮಾಡಿದ್ರೆ ಒಂದು ಉತ್ತಮವಾದಂತ ಆಡಳಿತ ಕೊಡ್ಲಿಕ್ಕೆ ಏನೂ ಕಷ್ಟ ಇಲ್ಲ ಸರ್, ಏನೂ ಕಷ್ಟ ಇಲ್ಲ. ಮತ್ತೆ ಒಂದು ಉತ್ತಮವಾದಂತ ವ್ಯವಸ್ಥೆಗೆ ಅವಕಾಶ ಮಾಡಿಕೊಡ್ಲಿಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇದೆ. ಇಟ್ ಇಸ್ ಎ ಟೀಮ್ ವರ್ಕ್. ಸಾರ್ವಜನಿಕರಿಗೆ ತಾವು ಪೊಲೀಸ್ ವೃತ್ತಿಲಿ ಇದ್ದಿರೋದ್ರಿಂದ ನಿಮ್ಮ ಅನುಭವದಲ್ಲಿ ಸಾರ್ವಜನಿಕರಿಗೆ ಏನನ್ನು ಹೇಳಕ್ ಇಷ್ಟಪಡ್ತೀರಿ? ಸಾರ್ವಜನಿಕರಿಗೆ ಏನಿಲ್ಲ ಸರ್, ಅವರು ಎಲ್ಲಾ ಅಧಿಕಾರಿಗಳು ಕೆಟ್ಟವರು ಅಂತ ಭಾವಿಸಬಾರ್ದು, ಮತ್ತೆ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಅವಮಾನ ಅಂತ ಮಾಡಬಾರ್ದು. ಏನೇ ಒಂದು ಅಪರಾಧ ನಡೆದ್ರೆ ಧೈರ್ಯವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಮಾಹಿತಿ ಕೊಡ್ಬೇಕು. ಮಾಹಿತಿ ಕೊಟ್ಟು ಅಥವಾ ದೂರನ್ನು ಕೊಟ್ಟು ಧೈರ್ಯವಾಗಿ ಅಕ್ನಾಮೆಂಟ್ ಕೇಳ್ಬೋದು.
ಇವ್ರು ಕೊಡೋ ಕಂಪ್ಲೇಂಟ್ ಅನ್ನ ಯಥಾವತ್ತಾಗಿ ಅದ್ ಕ್ರಮ ತಗೊಳ್ಳಿ ಅಂತ ಕೇಳ್ಬೇಕು. ಬೇರೆ ಬರ್ಕೊಡಿ ಅಂದ್ರೆ ಬರೆಯಕ್ ಕೊಡ್ಬಾರ್ದು. ನೀವು ಹಿಂಗೆ ಹೇಳ್ತಿದ್ರೆ ಈಗ ಕೆಲವರು ಏನೋ ಸಮಸ್ಯೆ ಬಂತು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಕೋದ್ರೆ ಕಂಪ್ಲೇಂಟ್ ತೊಗೊಳಕಿಲ್ವಲ್ಲ ಅಂತ ತಪ್ಪೋದು ತಪ್ಪು. ಅಂತ ಟೈಮ್ನಲ್ಲಿ ನೀವು ಅಲ್ಲಿಂದ ಮೇಲಧಿಕಾರಿಗಳ ಹತ್ರಕ್ಕೆ ಹೋಗಿ ಅವ್ರಿಗೆ ಈ ತರ ನಾನು ಕಂಪ್ಲೇಂಟ್ ಕೊಡಕ್ ಹೋದೆ ತಕೊಳ್ಳಿಲ್ಲ ಅಂತ ಒಂದು ಕಂಪ್ಲೇಂಟ್ ಮಾಡಿದ್ರೆ ಅವರು ನಿಮ್ಮ ಅರ್ಜಿನ ಸ್ವೀಕರಿಸಿ ಫಾರ್ವರ್ಡ್ ಮಾಡ್ಬೋದು ಅಥವಾ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಡ್ಬೋದು. ಯಾಕ್ರಿ ಕಂಪ್ಲೇಂಟ್ ತಗೊಳ್ಳೆ. ನಮ್ಮಲ್ಲಿ ಯಾರು ದೂರಕ್ಕೆ ಹೋಗಲ್ಲ, ಅಸಹಾಯಕರಾಗಿ ವಾಪಸ್ ಮನೆಗೆ ಬಂದ್ಬಿಟ್ರೆ ಮತ್ತೆ ಪ್ರಯತ್ನ ಮಾಡಲ್ಲ. ತಪ್ಪು ನಮ್ಮಲ್ಲಿ ಎಲ್ಲೂ ಇಲ್ಲ ಆತರ. ಕಂಪ್ಲೇಂಟ್ ನ ಈಗ ಇನ್ನೊಂದು ನೋಡಿ, ಈಗ ಒಬ್ಬ ಟ್ರಾವೆಲ್ ಮಾಡ್ತಿರ್ತಾನೆ, ಅವ್ನು ಸೂಟ್ ಕೇಸ್ ಕಳ್ತಾನ ಆಗ್ತದೆ, ಟ್ರಾವೆಲ್ ಮಾಡ್ಲೇಬೇಕು, ಶಿವಮೊಗ್ಗದಲ್ಲಿ ಇಳಿತಾನೆ, ಮೈಸೂರಲ್ಲಿ ಸೂಟ್ ಕೇಸ್ ಕಳ್ತಾನ ಆಗಿದೆ, ಅಲ್ಲಿ ಕಂಪ್ಲೇಂಟ್ ಕೊಟ್ಟು ರಿಜಿಸ್ಟರ್ ಮಾಡ್ಬೋದು. ನೀವು ಮೈಸೂರಿಗೆ ಹೋಗಿ ಕೊಡ್ಬೇಕು ಅಂತ ಮಿಸ್ಗೈಡ್ ಮಾಡ್ತಾರೆ. ತಪ್ಪು, ಆತರ ಇಲ್ಲ ಅಂತ ಹೇಳ್ತಾರೆ. ತಪ್ಪು. ಥ್ರೂಔಟ್ ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೂ ದೂರನ್ನ ಕೊಟ್ಟು ದಾಖಲು ಮಾಡ್ಬೋದು. ಕಾನೂನಲ್ಲಿ ಕಂಪ್ಲೇಂಟ್ ತಗೊಂಡು ಮೈಸೂರಿಗೆ ಬೇಕಾದ್ರೆ ವರ್ಗಾವಣೆ ಕೊಡ್ತಾರೆ, ಟ್ರಾನ್ಸ್ಫರ್ ಬೇಕಾದ್ರೆ ವರ್ಗಾವಣೆ ಕೊಡ್ತಾರೆ. ಸಂಬಂಧಪಟ್ಟಂತ ಜುಡಿಶಿಕ್ಷಣ ಅಧಿಕಾರಿಗೆ ಕೊಡ್ತಾರೆ. ಈ ಮನೋಭಾವನೆ ಅಧಿಕಾರಿಗಳು ಬೆಳಿಬೇಕು. ಮೈಸೂರು ಕಳ್ತಾರೆ ಬೆಳಿಬೇಕಲ್ಲ, ಅವರು ಯಾಮಾರಿಸ್ತಾರೆ ಜನಕ್ಕೆ. ಜನಕ್ಕೇನು ಗೊತ್ತಿಲ್ಲ ಅಂತ ಹೇಳ್ಕೊಂಡು ಮಿಸ್ಗೈಡ್ ಮಾಡಿ ಕಳಿಸ್ತಾರೆ. ತಪ್ಪೋದು. ಇಂಥ ವಿಷಯಗಳನ್ನ, ಇಂಥ ಘಟನೆಗಳನ್ನ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದ್ರೆ ಅವ್ರು ಖಂಡಿತ ಹಿರಿಯ ಅಧಿಕಾರಿಗಳು ಕ್ರಮ ತಗೊಳ್ತಾರೆ. ಯಾರು ಸುಮ್ನೆ ಕೂರಲ್ಲ. ವೈ ಆರ್ ನಾಟ್ ಟೇಕನ್ ಅಂತ ಕೆಲವು ಪ್ರಕರಣಗಳಲ್ಲಿ ನೋಡ್ದಂಗೆ ನಮ್ದೆಲ್ಲ ನೆರೆಹೊರೆಗಳು ಮಾಡ್ತಾರೆ. ನಾನು ಒಪ್ತೀನಿ ಅದು. ಈ ರೀತಿ ಮಿಸ್ಗೈಡ್ ಮಾಡಿ ಅವ್ರು ನೀವು ಅಲ್ಲೋಗಿ ಇಲ್ಲೋಗಿ ಅಂತಾರೆ. ಆ ರೀತಿ ಕಳ್ಸಿ ಮಾಡುದು. ಅದೊಂದು ಏನೋ ಸಮಸ್ಯೆಗಳು ಬಂದಾಗ ಅಕ್ಕಪಕ್ಕ ನೆರೆಹೊರೆಗಳು ಯಾರೋ ಸಮಸ್ಯೆ ಬಂದಾಗ ಪೊಲೀಸ್ನವ್ರು ಏನ್ ಮಾಡ್ತಾರೆ, ನೇರವಾಗಿ ಸಮಸ್ಯೆ ಬಗೆಹರಿಸಕ್ಕೆ ಪ್ರಯತ್ನ ಮಾಡ್ದೇನೆ ಕಾಂಪ್ರಮೈಸ್ ಮಾಡ್ಬಿಡ್ತೀವಿ ತಿಪ್ಪೆ ಸಾರಿಸ್ಬಿಟ್ಟು ಕಳಿಸ್ಬಿಡ್ತಾರೆ. ಅದು ಅವ್ರು ಏನ್ ಮಾಡ್ತಾರೆ ಅಂದ್ರೆ, ದಾಖಲೆ ಮಾಡಿದ್ರೆ ಅದನ್ನ ತನಿಖೆ ಅಪ್ರೋಪ್ರಿಯೇಟ್ ಆಗಿ ಎಲ್ಲ ಲೀಗಲ್ ಆಗಿ ಅದನ್ನೆಲ್ಲ ಫೈಲ್ ನ ಬಿಲ್ಟ್ ಮಾಡ್ಕೊಂಡು ಕೋರ್ಟ್ಗೆಲ್ಲ ಕೆಲಸ ಹಿಡಿಯುತ್ತೆ. ಆ ಕೆಲಸನ ಅವಾಯ್ಡ್ ಮಾಡಕ್ಕೋಸ್ಕರವಾಗಿ ಈ ರೀತಿ ಅಡ್ಡದಾರಿಯಲ್ಲಿ ನಿಮ್ಮನ್ನ ಮಾಡ್ತಾರೆ. ನೀವು ಅದಕ್ಕೆ ನಾಲೆಡ್ಜ್ ಬೆಳೆಸ್ಕೊಂಡಿದೆ. ನಮ್ ಕಂಪ್ಲೇಂಟ್ ದಾಖಲು ಮಾಡಿ ನೀವು ಕೊಡಿ ಕಂಪ್ಲೇಂಟ್ ಅಂತ ಕೇಳಿದ್ರೆ ಅವ್ರು ಕಂಪ್ಲೇಂಟ್ ದಾಖಲು ಮಾಡ್ಲೇಬೇಕಾಗುತ್ತೆ. ಯಾರೊಬ್ಬ ಹೊಡೆದಿರ್ತಾನೆ, ಕಳ್ತನ ಮಾಡಿರ್ತಾರೆ, ಪಾಪ ಇಬ್ಬರಿಗೂ ಇದು ಸಂದೇಶ ಮಾಡ್ತೀನಿ ಮುಚ್ಚಳಿಕೆ ಬರ್ಬಿಟ್ಟು ಕಳಿಸ್ಬಿಡೋದು, ಅಷ್ಟ್ ಮಾಡ್ಬಿಡ್ತಾರೆ. ಅಲ್ಲ, ತಪ್ಪೋದು. ಅಲ್ಲಿ ನೋಡ್ಬೇಕು ಅಪರಾಧದ ಸಿವಿಯಾರಿಟಿ ಇದೆಯಲ್ಲ, ಅದು ಕೇಸ್ ರಿಜಿಸ್ಟರ್ ಮಾಡುವಂತದ್ದ ಇಲ್ಲ ಬರೀ ಮಾತಿನ ಘರ್ಷಣೆಯ, ಬರೀ ತಳ್ಳಾಟನ ಅಂತ ನೋಡ್ಬೇಕು. ಅಪರಾಧ ನಡೆದಿದ್ರೆ ರಿಜಿಸ್ಟರ್ ಮಾಡ್ಲೇಬೇಕು. ಬರೀ ತಳ್ಳಾಟ ನೂಕಾಟ ಅಂದ್ರೆ ಅದನ್ನ ನಾನ್ ಕಾಗ್ನಿಸಬಲ್ ಅಂತ ಹೇಳಿ ಟ್ರೀಟ್ ಮಾಡಿ ವಿಚಾರಣೆಗೆ ಅರ್ಹವಾದ ಅರ್ಜಿ ಅಂತ. ತನಿಖೆಗೆ ಅರ್ಹವಾದ ಅರ್ಜಿ ಅಂದ್ರೆ ಕಾಗ್ನಿಸಬಲ್ ಕೇಸ್, ವಿಚಾರಣೆಗೆ ಅರ್ಹವಾದ ಅರ್ಜಿ ಅಂದ್ರೆ ತನಿಖೆಗೆ ಅರ್ಹವಲ್ಲದ ಅಂತ. ಯಾವ್ದು ರಿಜಿಸ್ಟ್ರೇಷನ್ ಮಾಡಲ್ವೋ ಅವು ತನಿಖೆಗೆ ಅರ್ಹವಾದದ್ದು, ಯಾವ್ದು ರಿಜಿಸ್ಟ್ರೇಷನ್ ಮಾಡಲ್ವಾ ಅದು ತನಿಖೆಗೆ ಅರ್ಹವಲ್ಲದ ವಿಚಾರಣೆಗೆ ಅರ್ಹವಾದದ್ದು ಅಂತ. ವಿಚಾರಣೆ ಮಾಡಿ ಅಂತದ್ದು ಅವನು 10 ಸಾರಿ ಅದೇ ತಪ್ಪನ್ನು ಮಾಡ್ತಾ ಇರ್ತಾನೆ. ಪಕ್ಕದ ಮನೆಯವನ, ಎದುರುಗಡೆ ಮನೆಯವನ, ಯಾರೋ ಒಬ್ಬ. ಆಮೇಲೆ ಅಂತದ್ 4-5 ಇನ್ಸಿಡೆಂಟ್ ನೋಡಿ ಅವನಿಗೆ CRPC 107 ಪ್ರಕಾರ ಅವನ್ನ ನಿರ್ಬಂಧಿಸಬಹುದು. ಅವನು ಪದೇ ಮಾಡಿ. ಒಂದು ಅಂತಿಮ ಘಟ್ಟಕ್ಕೆ ಬಂದಿದ್ದೀವಿ. ಈಗ ಒಂದೆರಡು ಮಾತಲ್ಲಿ ನಮ್ಮ ವೀಕ್ಷಕರಿಗಾಗಲಿ ಸಾರ್ವಜನಿಕರಾಗಲಿ ಏನಾರು ಹೇಳಿದಿದ್ರೆ ಒಂದೆರಡು ಮಾತಲ್ಲಿ. ಏನಿಲ್ಲ ಪ್ರಿಯ ವೀಕ್ಷಕರೇ, ನನ್ನ ನಂಬರು 9480500044. ನನ್ನ ಮೊಬೈಲ್ ಸಂಖ್ಯೆ 9448050044.
ನೀವು ಯಾವ ಟೈಮ್ ಬೇಕಾದ್ರೂ ನಿಮ್ಗೆ ಏನಾದ್ರು ಪೊಲೀಸ್ ಇಲಾಖೆ ವಿಚಾರದ ಗೊಂದಲಗಳೇನಾದ್ರೂ ಬಂದ್ರೆ ನನ್ನನ್ನು ಸಂಪರ್ಕಿಸಿ. ನನ್ನಿಂದ ಏನಾದರೂ ಮಾರ್ಗದರ್ಶನ ಅಂತೀರೋ ಅಥವಾ ಮಾಹಿತಿನ ಪಡ್ಕೊಳ್ಳೋಕ್ಕೆ ಅಭ್ಯಂತರ ಇಲ್ಲ. ತಾವು ಖಂಡಿತವಾಗ್ಲೂ ನನ್ನ ಸಂಪರ್ಕಿಸ್ಬೋದು. ನನ್ನ ವಿಳಾಸ KC ಲೇಔಟ್, ಮೈಸೂರು ನಗರ. ದಯಮಾಡಿ ತಾವು ನಮ್ಮಿಂದ ಅವಶ್ಯಕವಾಗಿ ಬೇಕಾದಂಥ ಸಲಹೆ ಪಡ್ಕೋಬೋದು ಅಂತೇಳಿ ನಾನು ಈ ವಾಹಿನಿಯ ಎಲ್ಲ ವೀಕ್ಷಕರಿಗೆ ನನ್ನ ನಮಸ್ಕಾರಗಳ ಜೊತೆ ತಮಗೆ ಈ ಮಾಹಿತಿಯನ್ನ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನೋಡಿದ ವೀಕ್ಷಕರೇ, ಇಲ್ಲಿವರೆಗೆ ನಮ್ಮ ನಿವೃತ್ತ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥವರು, ನಮ್ಮ SP, ನಿವೃತ್ತ ಪೊಲೀಸ್ ಅಧೀಕ್ಷಕರು, ನಿವೃತ್ತ ಪೊಲೀಸ್ ಅಧಿಕಾರಿಗಳು ನಮ್ಮ ಕರೆಗೆ ಹೋಗೊಟ್ಟು ಸುಮಾರು ದಿವಸದಿಂದ ಕೇಳ್ತಾ ಇದ್ದವ್ರಿಗೆ ಬನ್ನಿ ನಮ್ಮ ವೀಕ್ಷಕರಿಗೆ ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿ ಕೊಡಿ ಅಂತ ಕೇಳ್ತಾ ಇದೆ. ಇವತ್ತು ಬಂದು ನಮ್ಮ ಸ್ಟುಡಿಯೋಗೆ ಬಂದು ಸುದೀರ್ಘವಾಗಿ ಅವರ ಒಂದು ಅನುಭವವನ್ನು ನಮಗೆ ಒಳ್ಳೆಯದಾಗಲಿ ಕೆಟ್ಟಾಗಲಿ ಎಲ್ಲವೂ ಕೂಡ ವಿವರಣೆ ಮಾಡಿದ್ದಾರೆ, ತಿಳಿದುಕೊಟ್ಟಿದ್ದಾರೆ. ಆಮೇಲೆ ಅವರು ಕೂಡ ಹೇಳಿದ್ದಾರೆ, ಯಾವ್ದಾದ್ರು ಸಲಹೆ ಸೂಚನೆಗಳು ಬೇಕು, ಸಹಾಯ ಬೇಕು, ಮಾರ್ಗದರ್ಶನ ಬೇಕು ಅಂತ ನಮ್ಮ ಫೋನ್ ನಂಬರ್ ಕೂಡ ಕೊಟ್ಟಿದ್ದಾರೆ. ತುಂಬ ಸಂತೋಷ ಆಯ್ತು. ನಮಗೆ ಇಂಥ ಅಧಿಕಾರಿಗಳು ನಮಗೆ ಬೇಕು, ಸಮಾಜಕ್ಕೆ ಬೇಕು. ಅದರಿಂದ ತಮ್ಮ ಪರಿಚಯ ಕೂಡ ಮಾಡಿಕೊಟ್ಟಿದ್ದೀನಿ ಅವ್ರಿಗೆ ಈ ಮುಖಾಂತರವಾಗಿ. ಇಲ್ಲಿವರೆಗೆ ನಮ್ಮ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ಗೆ ಬಂದು ಹಲವಾರು ಉಪಯುಕ್ತವಾದ ಮಾಹಿತಿಯನ್ನು ಕೇಳಿಸ್ಕೊಟ್ಟಿರ್ತಕ್ಕಂಥ ಶ್ರೀಮಾನ್ ಆನಂದ್ ಅವ್ರಿಗೆ ಅನಂತ ಧನ್ಯವಾದಗಳು. ಮತ್ತು ಇನ್ನು ಮುಂದೆ ಒಂದು 8 ಎಪಿಸೋಡ್ಗಳನ್ನು ಅವರು ನಮಗೆ ಕೊಡ್ತಾರೆ. ಯಾವುದ್ರ ಬಗ್ಗೆ ಅಂತಂದ್ರೆ ಅವರು ಸೇವಾವಧಿಯಲ್ಲಿ ಮಾಡಿರ್ತಕ್ಕಂಥ ವಿಶೇಷವಾದ ಅನುಭವಗಳನ್ನ ಅವ್ರು ಒಂದೊಂದೇ ಇನ್ಚಾರ್ಜ್ ಪ್ರಕಾರ ಒಂದೊಂದೇ ಘಟನೆಗಳ ಮುಖಾಂತರ ನಮಗೆ ವಿವರಿಸ್ತಾರೆ. ಅದು ಕೂಡ ನಮಗೆ ಬೆಳಕನ್ನ ಚೆಲ್ಲಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಕೂಡ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರು ಈ ಚಾನಲ್ನ ವೀಕ್ಷಣೆ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಮಸ್ಕಾರ. ನಮಸ್ತೆ.